ರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾಂ. ಬ್ರಹ್ಮದೇವರು ನಾರದರಿಗೆ ದೇವರ ಮಹಿಮೆಯನ್ನು ಹೇಳ್ತಾ ಪುರುಷ ಸೂಕ್ತದ ಒಳಗಡೆ ತನ್ನ ಪಾತ್ರವನ್ನು, ಪುರುಷ ಸೂಕ್ತದ ಒಳಗಡೆ ತನ್ನ ಉಲ್ಲೇಖವನ್ನು ಹೇಳುತ್ತಾ ಇದ್ದಾರೆ. ಅದರಲ್ಲಿ ತಸ್ಮಾದ್ ವಿರಾಳ ಜಾಯತ ವಿರಾಜೋ ಅಧಿಪೂರುಚಃ ಸಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಮಥೋ ಪುರಃ ಅಂತ ಅನ್ನುವ ಮಂತ್ರ ಅದನ್ನು ಹೇಳಿದರು. ತಸ್ಮಾದಂಡಾದ್ ವಿರಾಟ್ ಜಜ್ಞೆ ಭೂತೇಂದ್ರಿಯ ಗುಣಾಶ್ರಯ. ಆ ಪುರುಷ ಸೂಕ್ತದಲ್ಲಿ ವಿರಾಟ್ ಜಜ್ಞೆ ಅಂತ ಹೇಳಿದ್ರು. ಆ ವಿರಾಟ್ ಬೇರೆ ಯಾರೂ ಅಲ್ಲ, ನಾನೇ. ಹುಟ್ಟಿದೊಡನೆ ನಾನು ಈ ಪ್ರಪಂಚವನ್ನು ಮೀರುವಂತೆ ಮಾಡಿದ ದೇವರು ನನಗಿಂತಲೂ ಮಿಗಿಲಾಗಿ ಇದ್ದ. ನಾನು ಪೂಜೆ ಮಾಡಬೇಕು ಅಂತ ಹೊರಟೆ. ಆ ಪೂಜೆ ಮಾಡುವಾಗ ಬೇರೆ ಸಾಮಗ್ರಿಗಳೇ ಕಾಣಲಿಲ್ಲ. ಬೇರೆ ಯಾರಿಗಾದರೂ ಸತ್ಕಾರ ಮಾಡಬೇಕು ಅಂತಂದರೆ, ಬೇರೆ ಪೂಜೆ ಮಾಡಬೇಕು ಅಂತಂದರೆ ನಮಗೆ ಕೆಲವೊಂದು ಬೇಕು. ಮನೆಗೆ ಬಂದವರಿಗೆ ಹಾಲು ಕೊಡಬೇಕು ಅಂದರೆ ದನ ಬೇಕು, ಕರೆಯೋ ವ್ಯಕ್ತಿ ಬೇಕು, ನಮಗೆ ತಲುಪಿಸುವವ ಬೇಕು. ಅದರಿಂದ ನಾವು ಮನೆಗೆ ಬಂದವರಿಗೆ ಪೂಜೆ ಅಂದರೆ ಸತ್ಕಾರ ಮಾಡಬಹುದು. ನಾನು ದೇವರಿಂದ ಹುಟ್ಟಿದೆ, ದೇವರಿಗೆ ಸತ್ಕಾರ ಮಾಡಲಿಕ್ಕೆ ನನ್ನ ಹತ್ರ ಏನುಂಟು? ಬೇರೆ ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ದೇವರಿಂದಲೇ ಸೃಷ್ಟವಾಯಿತು. ಏನೆಲ್ಲ ಅಲ್ಲಿಂದ ಹುಟ್ಟಿದೆ. ನಾವಿದಂ ಯಜ್ಞ ಸಂಭಾರಾನ್ ಪುರುಷಾವಯವಾದೃತೆ ತೇಷು ಯಜ್ಞಾಶ್ಚ ಪಶವಃ. ಪುರುಷನ ಅವಯವಗಳಿಂದ ಥರಥರದ ಯಜ್ಞ, ಪಶು, ವನಸ್ಪತಿ, ಕುಶ. ಕುಶ ಅಂತ ಹೇಳಿದ್ರೆ ದರ್ಭೆ. ಇದಂ ಚ ಜೇವಯಜನಂ ಕಾಲಶ್ಚೋರು ಗುಣಾನ್ವಿತ. ಇವುಗಳನ್ನು ಮಾಡುವ ಕಾಲ ಎಲ್ಲವೂ ವಸೂನಿ ಓಷಧಯ ಸ್ನೇಹ ರಸಲೋಹ ಮೃದೋಜಲಂ. ಎಲ್ಲ ತರಹದ ಸಂಪತ್ತುಗಳು, ಪೂಜೆ ಮಾಡಲಿರುವ ಔಷಧಿಗಳು, ಆಮೇಲೆ ಸ್ನೇಹ ಎಣ್ಣೆ. ಸಂಸ್ಕೃತದಲ್ಲಿ ಎಣ್ಣೆ ಅನ್ನೋದಕ್ಕೆ ಸ್ನೇಹ ಅನ್ನುವ ಶಬ್ದವೇ ಇರೋದು. ಸಂಸ್ಕೃತದಲ್ಲಿ ಎಣ್ಣೆ ಅನ್ನಬೇಕಾದ್ರೆ ಸ್ನೇಹ, ಸ್ನೇಹವನ್ನೇ ಎಣ್ಣೆ ಅಂತ. ಆದರೆ ಈಗ ಏನಾಗಿದೆ, ತೈಲ ಅಂತ ಒಂದು ಶಬ್ದ ಇದೆ. ಅದು ಯಾವುದು ತಿಲದಿಂದ ಬೆಳೆದದ್ದು, ಯಾವುದು ಪ್ರಾಡಕ್ಟ್ ಆಫ್ ಜಿಂಜರ್ ಎಳ್ಳಿನಿಂದ ಹೊರಗಡೆ ಬಂದದ್ದು, ಅದು ತೈಲ. ಈಗೇನಾಗಿದೆ, ತೈಲ ಅನ್ನೋದು ಎಣ್ಣೆಗೆ ಪರ್ಯಾಯ ಪದ ಆಗಿದೆ. ಅದನ್ನು ಇವರೆಲ್ಲ ನಾರಿಕೇಲ ತೈಲ ಅಂತಾರೆ. ಆಮೇಲೆ
ತೈಲ ಅಂತ ಹೇಳಿ ಎಲ್ಲ ಎಣ್ಣೆಗಳಿಗೂ ಬಳಸ್ತೇವೆ, ಎಲ್ಲವನ್ನು ತಿಲದಿಂದೇನೂ ತೆಗೆದಿರೋದಿಲ್ಲ. ಆದರೆ ಅದು ಸ್ನೇಹ ಅನ್ನೋದ್ರ ಬದಲು ತಿಲ ಅಂತ. ಕೇವಲ ಸ್ನೇಹ ಅಂದರೆ ಜನರಿಗೆ ಗೊತ್ತಾಗಲ್ಲ, ಏಕೆಂದರೆ ನಾವೀಗ ಆ ಭಾಷೆಯಿಂದ ದೂರ ಬಂದಿದ್ದೇವೆ. ಇಲ್ಲಿ ಸ್ನೇಹ ಅಂದರೆ ಎಣ್ಣೆ. ರಸಲೋಹ ಮೃದೋ ಜಲಂ, ಬೇರೆ ಬೇರೆ ರಸಗಳು, ಲೋಹ, ಮಣ್ಣು, ನೀರು, ಋಗ್ವೇದ, ಯಜುರ್ವೇದ, ಸಾಮವೇದ, 4 ತರಹ ದೇವರನ್ನು ಯಜ್ಞ ಮಾಡುವ ಸಾಹಿತ್ಯ, ಇದೆಲ್ಲವೂ ನಾಮಧೇಯಾನಿ ಮಂತ್ರಾಶ್ಚ ದಕ್ಷಿಣಾಶ್ಚ ವ್ರತಾನಿ ಚ ದೇವತಾನುಕ್ರಮಸ್ಕಲ್ಪ ಸಂಕಲ್ಪ ಸೂತ್ರಮೇವ ಚ. ನಾಮಧೇಯ, ಈ ನಾಮದಿಂದ ಇವರಿಗೆ ಪೂಜೆ ಮಾಡಬೇಕು ಅಂತ, ಅದು ನಾಮಧೇಯಾನಿ. ಆಮೇಲೆ ಮಂತ್ರಾಶ್ಚ, ಮಂತ್ರಗಳು, ದಕ್ಷಿಣಾಶ್ಚ, ದಕ್ಷಿಣ. ದಕ್ಷಿಣ ಅಂತಂದರೆ ನಿಜವಾಗಿಯೂ ಜ್ಞಾನ ಸಂದೇಶ ಅಂತ. ದಕ್ಷಿಣ ಜ್ಞಾನ ಸಂದೇಶ. ನಾವು ಕೊಡುವ ದ್ರವ್ಯ ಅದು ಜ್ಞಾನಕ್ಕೆ ಕಾರಣ ಆಗತ್ತೆ ಎನ್ನುವ ಇಟ್ಟುಕೊಂಡು ದ್ರವ್ಯವನ್ನು ದಕ್ಷಿಣೆ ಅಂತ ಅನ್ಲಿಕ್ಕೆ ಶುರು ಮಾಡಿದೆವು. ಆದರೆ ಮೂಲಭೂತವಾಗಿ ದಕ್ಷಿಣ ಜ್ಞಾನ ಸಂದೇಶ ಅಂತ ಕೃಷ್ಣ ಹೇಳಿದ್ದಾನೆ. ಆ ದಕ್ಷಿಣ. ಆಮೇಲೆ ವ್ರತ. ಈ ಹೋಮವನ್ನು ಮಾಡುವಾಗ ನಮ್ಮ ಜೀವನದ ಶೈಲಿ ಹೀಗೆ ಇರಬೇಕು, ಇದು ವ್ರತ. ಇನ್ನು ದೇವತಾನುಕ್ರಮ, ದೇವತೆಗಳ ಕ್ರಮ, ಯಾವುದನ್ನು ನಾವು ಎಲ್ಲಿ ಆರಾಧನೆ ಮಾಡಬೇಕು, ಯಾರನ್ನು ಹೇಗೆ ಆರಾಧನೆ ಮಾಡಬೇಕು, ಇವುಗಳನ್ನೆಲ್ಲ ನಾವು ದೇವತಾನುಕ್ರಮ ಅಂತ ಕರಿತೇವೆ. ಇನ್ನು ಕಲ್ಪ. ಕಲ್ಪ ಅಂತ ಹೇಳಿದ್ರೆ ಮಾಡುವ ವಿಧಾನ, ಎಷ್ಟು ತರಹ ಮಾಡಬಹುದು, ಇದು ದೇವತಾನುಕ್ರಮ. ಆಮೇಲೆ ಸಂಕಲ್ಪ. ಸಂಕಲ್ಪ ಹೇಳಿದರೆ ಏನು ಮಾಡಬೇಕು ಅಂತ. ಕಲ್ಪ ಅನ್ನೋದರಲ್ಲಿ 4 ಪದಾರ್ಥಗಳು ಸೇರಿಕೊಂಡಿವೆ. ಒಂದು ಧರ್ಮಸೂತ್ರ, ಎರಡನೆಯದ್ದು ಗೃಹ್ಯಸೂತ್ರ, ಮೂರನೆಯದ್ದು ಶ್ರೌತಸೂತ್ರ, ನಾಲ್ಕನೆಯದ್ದು ಶುಲ್ಬಸೂತ್ರ. ಧರ್ಮಸೂತ್ರ ಹೇಳಿದರೆ ಸಾಮಾನ್ಯ ಧರ್ಮಗಳು, ಗೃಹಸ್ಥನಾದವ ಹೇಗಿರಬೇಕು, ಬೇಸಿಕ್ ಶಿಸ್ತುಗಳು, ಹೀಗಿರಬೇಕು, ಹೀಗಿರಬಾರದು, ಇದನ್ನು ಮಾರಬಹುದು, ಇದನ್ನು ಮಾರಬಾರದು, ಹೀಗೆಲ್ಲ. ಇವರಿಗೆ ಇದರ ಅವಕಾಶ ಇದೆ, ಇದರ ಲೈಸೆನ್ಸ್ ಇದೆ, ಇವುಗಳೆಲ್ಲ ಧರ್ಮಸೂತ್ರ. ಇನ್ನು ಗೃಹ್ಯಸೂತ್ರ, ಷೋಡಶ ಸಂಸ್ಕಾರಗಳೆಲ್ಲ ಆ ಗೃಹ್ಯಸೂತ್ರದಲ್ಲೇ ಬರೋದು. ಇವತ್ತಿನ ಪೌರೋಹಿತ್ಯಕ್ಕೆ ಮೂಲಭೂತವಾದದ್ದು ಆ ಗೃಹ್ಯಸೂತ್ರ. ಆ ಗೃಹ್ಯಸೂತ್ರವನ್ನು ಒಮ್ಮೆ ಮಾಡಬೇಕು ಅಂತ ಇದೆ. ಏಕೆಂದರೆ ಎಲ್ಲರ ಮನೆಯಲ್ಲಿ ಮುಂಜಿ, ಮದುವೆ, ನಾಮಕರಣ, ಅನವಲೋಭನ, ಸೀಮಂತೋನ್ನಯನ ಎಲ್ಲ ನಡೆಯುತ್ತೆ. ಅರ್ಥ ತಿಳಿದುಕೊಂಡ್ರೆ ಅದು ಭಾವಪೂರ್ಣವಾಗಿ ಇರುತ್ತೆ. ಅದರಿಂದಾಗಿ ಅದನ್ನು ಒಂದು ಎಲ್ಲಿಯಾದರೂ ಮಾಡಬೇಕು ಅಂತ ಚಿಂತನೆ ಇದೆ. ಇನ್ನು ಸಂಕಲ್ಪ. ಸಂಕಲ್ಪ ಹೇಳಿದರೆ ನಾವು ಏನು ಮಾಡಬೇಕು, ಯಾವುದರಿಂದ ಏನು ಮಾಡಬಹುದು. ಇನ್ನು ಸೂತ್ರ, ಅಲ್ಲ ಕಲ್ಪದಲ್ಲಿ ಆ ಸೂತ್ರ ಬಂತಾ ಇಲ್ವಾ? ಯಾಕೆಂದರೆ ಕಲ್ಪದಲ್ಲಿ 4 ಸೂತ್ರ. ಶ್ರೌತ ಸೂತ್ರ, ಯಾವ ವೇದ ಮಂತ್ರವನ್ನು ಹೇಗೆ ಬಳಸಬೇಕು ಅಂತ. ಇನ್ನು ಒಂದು ಶುಲ್ಬ ಸೂತ್ರ, ಎಷ್ಟು ದೊಡ್ಡ ವೇದಿಯನ್ನು ಮಾಡಬೇಕಾದ್ರೆ ಯಾವ ರೀತಿ ಲೆಕ್ಕ ಮುಂದುವರಿಯುತ್ತೆ, ಅದು ಪೈಥಾಗೊರಸ್ನ ಥಿಯರಮ್ಗೆ ಕಾರಣ ಆಯಿತು ಅಂತ ಹೇಳಿ ಎಲ್ಲ ಹೇಳ್ತಾರೆ. ತಥಾಚ ಈ 4 ಏನಿದೆ, ಗೃಹ್ಯಸೂತ್ರ, ಧರ್ಮಸೂತ್ರ, ಶುಲ್ಬಸೂತ್ರ, ಈ ತರಹದ ಶ್ರೌತ ಸೂತ್ರ, ಈ ಎಲ್ಲ 4 ಸೂತ್ರಗಳನ್ನು ಸೇರಿಸಿಯೇ ಕಲ್ಪ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಸೂತ್ರ ಎಂಥದು? ಯಾಕೆಂದರೆ ಕಲ್ಪ ಸಂಕಲ್ಪ ಸೂತ್ರಮೇವ ಚ ಅಂದರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು ಸೂತ್ರಂ ಮೀಮಾಂಸಾ ಸೂತ್ರಂ ಅಂದರು. ಸೂತ್ರ ಅಂತಂದರೆ ಜೈಮಿನಿಗಳು ರಚನೆ ಮಾಡಿರುವ ಮೀಮಾಂಸಾ ಸೂತ್ರವನ್ನು ಜೊತೆಗೆ ಸೇರಿಸ್ಕೊಳ್ಬೇಕು. ಅಂದರೆ ಇದಕ್ಕೆ ಮೂಲಭೂತವಾಗಿ ಅನೇಕ ಸೂತ್ರಗಳು ಬಂದಿವೆ. ಕಾಲಾನುಕ್ರಮದಲ್ಲಿ ಜೈಮಿನಿಗಳ ಸೂತ್ರ ನಮಗೆ ಇವತ್ತು ಇರುವಂಥದ್ದು. ಅದಕ್ಕೆ ಮೂಲಭೂತವಾದ ಸೂತ್ರ
ಯಾವ ಕ್ರಿಯೆ ಆದಮೇಲೆ ಯಾವುದು ಮಾಡಬೇಕು, ಯಾವುದರ ಸ್ಪಿರಿಟನ್ನು ಸ್ವೀಕಾರ ಮಾಡಬೇಕು, ಯಾವುದರ ಪ್ರತಿಪದಾರ್ಥವನ್ನು ಸ್ವೀಕಾರ ಮಾಡಬೇಕು ಇತ್ಯಾದಿಗಳನ್ನು ಹೇಳ್ತಕ್ಕಂಥದ್ದು. ವೇದ ಅರ್ಥ ಆಗಬೇಕು ಅಂದರೆ ಈ ಸೂತ್ರ ಬೇಕು. ಒಂದು ಬೇಸರ ಆಗುವ ಸಂಗತಿ ಏನು ಅಂದರೆ, ನಾನು ಇದನ್ನು ಹೇಳಲೇಬೇಕಿದೆ, ಹೇಳದೆ ಬೇರೆ ದಾರಿ ಇಲ್ಲ. ಹೇಳೋದರ ಉದ್ದೇಶ ಏನು ಅಂದರೆ, ಅವರು ಆ ದಿಸೆಯಲ್ಲಿ ಪ್ರವೃತ್ತರಾಗಲಿ ಅಂತಷ್ಟೇ ವಿನಃ ಬೇರೆ ಏನೂ ಅಲ್ಲ. ಒಂದು ಗ್ರೂಪಿನಲ್ಲಿ ಚರ್ಚೆ ನಡೀತಾ ಇತ್ತು. ಜೀವತ್ರೈವಿಧ್ಯ ಇದೆ, ಜೀವತ್ರೈವಿಧ್ಯಕ್ಕೆ ತ್ರಿವಿಧವಾದ ಗತಿ ಇದೆ, ದೇವರು ನಿರ್ಘೃಣ ಆಗಲ್ವೇ, ವಿಷಮ ಆಗೋದಿಲ್ವೇ ಇತ್ಯಾದಿ ಪ್ರಶ್ನೆಗಳು. ತಾಮಸರಿಗೆ ನಿತ್ಯ ನರಕ ಅಂತ ಎಲ್ಲುಂಟು, ವೇದದಲ್ಲಂತೂ ಇಲ್ಲ ಅಂತ ಹೇಳಿ ಪೂರ್ವ ಪಕ್ಷ ಮಾಡುವವರು ಪ್ರಾಮಾಣಿಕವಾಗಿ ನಾವು ಗಟ್ಟಿಯಾಗಬೇಕು ಒಳಗಡೆಯಿಂದ ಅಂತ ಅವರು ಪೂರ್ವ ಪಕ್ಷವನ್ನು ಮಾಡಿದ್ದಿದ್ದು. ಅದಕ್ಕೆ ಅಲ್ಲಿ ಉತ್ತರ ಕೊಡುವವರು ವೇದದ ಮಾತನ್ನು ಕೋಟ್ ಮಾಡಿ ಅಂದರೆ, ವೇದದ ಮಾತು ಕೋಟೇ ಮಾಡೋದಿಲ್ಲ, ಬರೇ ಪುರಾಣಗಳ ಮಾತನ್ನು ಕೋಟ್ ಮಾಡ್ತಾರೆ. ಪುರಾಣಗಳ ಮಾತನ್ನು ಕೋಟ್ ಮಾಡೋದಿಲ್ಲ, ಮಾಡಬಾರದು ಅಂತಲ್ಲ, ವೇದ ಕೇಳಿದಾಗ ವೇದ ಹೇಳಬೇಕು. ಮಧ್ವಮತ ಅನ್ನೋದು ಪುರಾಣಗಳ ಹಿನ್ನೆಲೆಯಲ್ಲಿ ಅರಳಿದ ಮತ ಅಂತನ್ನುವ ಬೇರೆಯವರ ಆಕ್ಷೇಪಕ್ಕೆ ತಕ್ಕ ಹಾಗೆ ಇವರು ವರ್ತನೆ ಮಾಡ್ತಾ ಇದ್ದಾರೆ. ಮೊದಲು ನನಗಿಂತ ಒಬ್ಬ ಕಿರಿಯ ವಿದ್ವಾಂಸ, ಅವನಂತೂ ಯಾರು ನೋಡಬೇಕು, ಎಷ್ಟು ನೋಡಬೇಕು, ಯಾರನ್ನು ಹೋಗಿ ಕೇಳೋಣ ಅಂದ. ವೇದ ಮಂತ್ರಗಳಿಗೆ ಆಚಾರ್ಯರು ಕೊಟ್ಟಷ್ಟು ಪ್ರಾಮುಖ್ಯ ಬೇರೆ ಯಾರೂ ಕೊಟ್ಟಿಲ್ಲ. ಆದರೆ ಮಾಧ್ವರು ವೇದದಿಂದ ದೂರ ಅಂದರೆ ದೂರ. ಅವರು ಋಗ್ಭಾಷ್ಯವನ್ನೂ ಓದಿರೋದಿಲ್ಲ, ಆಚಾರ್ಯರ ಬೇರೆ ಬೇರೆ ವೇದದ ಬಗೆಗಿನ ಇಂಟರ್ಪ್ರಿಟೇಷನ್ನನ್ನು ಓದಿರೋದಿಲ್ಲ, ತ್ರಿವಿಕ್ರಮ ಪಂಡಿತರ ವೇದ ವ್ಯಾಖ್ಯಾನಗಳನ್ನು ಓದಿರೋದಿಲ್ಲ. ಇದು ಸಾಗಬಾರದು. ನನಗೆ ಇದು ನೆನಪಾಯಿತು. ಸೂತ್ರಮೇವ ಚ ಅನ್ನೋದು ಬಂದಾಗ ಮೀಮಾಂಸೆ, ವೇದ ಮೀಮಾಂಸೆ ಅನ್ನೋದು ಬಹಳ ಮುಖ್ಯ. ನಮಗೆ ಏನೇ ಇದ್ದರೂ ವೇದ ಪ್ರಧಾನ. ವೇದಕ್ಕೆ ಹೇಗೆ ಅರ್ಥೈಸಬೇಕು ಅನ್ನುವ ಪದ್ಧತಿಯನ್ನು ತೋರಿಸ್ಕೊಡ್ಲಿಕ್ಕೆ ಬೇರೆ ಎಲ್ಲ ಮಾತುಗಳು ಮುಖ್ಯ ಆಗತ್ತೆ. ಆದರೆ ಮಾಧ್ವರ ಈ ತರಹದ ವರ್ತನೆ ಖಂಡನೀಯ. ವೇದದ ಬಗೆಗಿನ ನಿರ್ಲಕ್ಷ್ಯ ಅದು ಎದ್ದು ಕಾಣುತ್ತೆ. ವೇದ ಕೋಟ್ ಮಾಡಿಲ್ಲ ಅಂತ ಹೇಳಿದ ಕೂಡಲೇ ವೇದ ಇಲ್ಲ ಅಂತ ಅರ್ಥ ಅಲ್ಲ. ನಾವು ಪುರಾಣಗಳ ಹಿನ್ನೆಲೆಯಲ್ಲಿಯೇ ನಾವು ಜೀವತ್ರೈವಿಧ್ಯವನ್ನು ಸಮರ್ಥನೆ ಮಾಡ್ತೇವೆ ಅಂತ ಒಬ್ಬರು ಓಪನ್ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ಇದೆಲ್ಲ ನಾವು ವೇದ ಓದ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಆದರೆ ವೇದವನ್ನು ಓದಲೇಬೇಕು, ವೈದಿಕರಲ್ವ ನಾವು. ಹೀಗಾಗಿ ಸೂತ್ರ ಅನ್ನೋದಕ್ಕೆ ಆಚಾರ್ಯರು ಅರ್ಥ ಬರೆದರು ಮೀಮಾಂಸಾ ಸೂತ್ರಂ ಅಂತ. ಗತಯೋ ಮತಯ ಶ್ರದ್ಧಾ ಪ್ರಾಯಶ್ಚಿತ್ತಂ ಸಮರ್ಪಣಂ ಪುರುಷಾವಯವೈರೇತೈ ಸಂಭಾರ ಸಂಭೃತಾಮಯ. ಗತಿ, ವೇದ ನಡೆಯುವ ದಾರಿ ಹೇಗೆ, ವೇದದಲ್ಲಿ ಹೇಳಿದ ಸಾಧನೆಗಳನ್ನು ಮಾಡುವ ಪುರುಷನ ದಾರಿ ಏನು, ಪ್ರಜ್ಞೆ ಏನು, ಶ್ರದ್ಧೆ ಏನು, ಪ್ರಾಯಶ್ಚಿತ್ತ, ಏನೋ ಒಂದು ತಪ್ಪಾಗಿ ಹೋಯಿತು ಯಾಗ ಮಾಡುವಾಗ, ಆಗ ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಸಮರ್ಪಣೆ ಹೇಗೆ ಮಾಡಬೇಕು, ಇವೆಲ್ಲವನ್ನು ನಾನು ಪರಮಾತ್ಮನಿಂದಲೇ ಕಲಿತುಕೊಂಡೆ. ಇತಿ ಸಂಭೃತ ಸಂಭಾರ ಪುರುಷಾವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವ ಯಜಮೀಶ್ವರಂ. ಈ ರೀತಿಯಾಗಿ ಪುರುಷನ ಅವಯವಗಳಿಂದಲೇ ಪರಿಕರಗಳನ್ನು ಪಡೆದು ಪುರುಷ ಹೇಳಿಕೊಟ್ಟ ದಾರಿಯಲ್ಲಿ ಪುರುಷನನ್ನೇ ಪೂಜಿಸಿದೆ. ಇದು ಪುರುಷ ಸೂಕ್ತ. ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾತನ್ ತೇಹನಾಕಂ ಮಹಿಮಾನಸ್ಸಚಂತ ಯತ್ರ ಪೂರ್ವೇ ಸಾಧ್ಯಾಸ್ ಸಂತಿ ದೇವಾಃ ಓಂ ಅಂತ ಹೇಳಿ ಪುರುಷ ಸೂಕ್ತ. ಪುರುಷ ಸೂಕ್ತದಲ್ಲಿ ಹೀಗಿದೆ: ಯಜ್ಞೇನ ಯಜ್ಞಮಯಜಂತ ದೇವಾಃ
ಅಂತಿದೆ. ಯಜ್ಞದಿಂದ ಯಜ್ಞನನ್ನು ಪೂಜಿಸಿದರು ದೇವತೆಗಳು. ಇದೆ ದೇವತೆಗಳು ಯಜ್ಞೇನ ಪರಮಾತ್ಮ ಹಾಕಿಕೊಟ್ಟ ದಾರಿಯಲ್ಲಿ ಯಜ್ಞಂ ಅಯಜಂತ ಪರಮಾತ್ಮನನ್ನು ಪೂಜಿಸಿದರು. ಯಜ್ಞೇನ ಯಜ್ಞ ನಿರ್ಮಿಸಿದ ಅಂದರೆ ಯಜ್ಞನಾಮಕನಾದ ಪರಮಾತ್ಮ ನಿರ್ಮಿಸಿದ ಪರಿಕರದಿಂದ ಯಜ್ಞಮಯಜಂತ ಯಜ್ಞನನ್ನು ಪೂಜಿಸಿದರು ಅಂತ ಅದನ್ನು ಭಾಗವತ ಹೇಳಿದ್ದು. ಇತಿ ಸಂಭೃತ ಸಂಭಾರ ಪುರುಷಾವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವಾಯಜಮೀಶ್ವರಂ ಅಂತ. ತತಸ್ತೆ ಭ್ರಾತರ ಇಮೆ ಪ್ರಜಾನಾಂ ಪತಯೋ ನವ ಅಯಜನ್ ವ್ಯಕ್ತಮವ್ಯಕ್ತಂ ಪುರುಷನ್ ಸುಸಮಾಹಿತಾ. ಆಮೇಲೆ ನಿನ್ನ ಅಣ್ಣ ತಮ್ಮಂದಿರು ಓ ನಾರದ, ವಸಿಷ್ಠ, ದಕ್ಷ, ಪುಲಸ್ತ್ಯ, ಪುಲಹ, ಅಂಗಿರ, ಮರೀಚಿ ಇವರೆಲ್ಲರೂ ಕೂಡ ನಾನು ಹಾಕಿಕೊಟ್ಟ ದಾರಿಯಲ್ಲಿ ದೇವರನ್ನು ಪೂಜಿಸಿದರು. ಅವರು ಮೊದಲ ನನ್ನ 9 ಜನ ಮಕ್ಕಳು ವ್ಯಕ್ತಂ ಅವ್ಯಕ್ತಂ ಕಾಣದ ಕಾಣುವ ದೇವರನ್ನು, ಅವ್ಯಕ್ತ ಪೂರ್ತಿಯಾಗಿ ಕಾಣೋದಿಲ್ಲ, ವ್ಯಕ್ತ ನನ್ನ ಮಾತಿನಿಂದ ಅವರಿಗೆ ಗೊತ್ತಾಯಿತು. ಈ ತರಹದ ವ್ಯಕ್ತಾವ್ಯಕ್ತನಾದ ಪುರುಷನನ್ನು ಸುಸಮಾಹಿತಾ ಏಕಾಗ್ರ ಮನಸ್ಕರಾಗಿ ಅಯಜನ್ ಪೂಜಿಸಿದರು. ತತಶ್ಚ ಮನವಕ್ಕಾಲ ಈಜಿರೆ ಋಷಯೋಪರೆ ಪಿತರೋ ವಿಬುಧಾ ದೈತ್ಯಾ ಮನುಷ್ಯ ಕ್ರತುಭಿರ್ವಿಭುಂ. ಆಮೇಲೆ ಮನುಗಳು ಸರಿಯಾದ ಕಾಲದಲ್ಲಿ, ನಂತರದ ಋಷಿಗಳು ಕಾಲ ಕಾಲಕ್ಕೆ ದೇವರನ್ನು ಪೂಜಿಸಿದರು. ಪಿತೃಗಳು, ವಿಬುಧರು, ದೈತ್ಯರು, ಮನುಷ್ಯರು ತಮ್ಮ ತಮ್ಮ ಪೂಜೆಗಳಿಂದ ತಮ್ಮ ತಮ್ಮ ಸಂಕಲ್ಪದಿಂದ ದೇವರನ್ನು ಪೂಜಿಸಿದರು. ನಾರಾಯಣೇ ಭಗವತಿ ತದಿದಂ ವಿಶ್ವಮಾಹಿತಂ ಗೃಹೀತಮಾಯೋರುಗುಣೆ ಸರ್ಗಾದಾವಗುಣೇ ಸ್ವತಃ. ಈ ರೀತಿ ನಾರಾಯಣನಲ್ಲಿ ಈ ಜಗತ್ತು ಇದೆ ಅಂತ ನಾನು ತಿಳಿದೆ. ಗೃಹೀತ ಮಾಯೋರುಗುಣೇ ಸೃಷ್ಟಿಯನ್ನು ಮಾಡಲಿಕ್ಕಾಗಿ ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳನ್ನು ಸ್ವೀಕಾರ ಮಾಡಿದ. ಅಗುಣೇ ಸತ್ವಗುಣ, ರಜೋಗುಣ, ತಮೋಗುಣಗಳು ದೇವರಲ್ಲಿ ಇಲ್ಲ. ಅಂತಹ ದೇವರಲ್ಲಿ ಈ ಪ್ರಪಂಚ ಹೀಗೆ ನೆಲೆಗೊಂಡಿದೆ. ಅದಕ್ಕೆ ಆಹಿತಂ ಅಂದರೆ ನಾವು ಸಾಮಾನ್ಯ ಸಂಸ್ಕೃತ ಬಲ್ಲವರು ಆಗ ಇಟ್ಟದ್ದು ಅಂತ ಅರ್ಥ ಮಾಡ್ತೇವೆ. ಅದಕ್ಕೆ ಮಧ್ವರು ಹೇಳಿದ್ರು ಇದೆ ಅಂತ ತಿಳಿದದ್ದು ಅಂತ, ಹೊಸದಾಗಿ ಇಟ್ಟಿದ್ದಲ್ಲ. ನಮಗಾದರೆ ಹೌದು, ತದಿದಂ ಆಹಿತಂ ಅಂದರೆ ನಾನು ಇಟ್ಟೆ. ಆದರೆ ದೇವರಲ್ಲಿ ಜಗತ್ತನ್ನು ಇಟ್ಟೆ ಅಂದರೆ ಏನರ್ಥ? ಇದೆ ಅಂತ ತಿಳಿದೆ ಅಂತ ಅರ್ಥ. ಇನ್ನು ಗೃಹೀತ ಮಾಯೋರು ಗುಣೆ ಅಂತ ಸತ್ವಗುಣ, ರಜೋಗುಣ, ತಮೋಗುಣ ಬಿಡಿಬಿಡಿಯಾಗಿದ್ದಾಗ ದೇವರ ನಿಯಂತ್ರಣದಲ್ಲಿ ಇರಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಕಾರಣ ಏನು ಅಂದರೆ ಗೃಹೀತ ಮಾಯೋರು ಗುಣೆ ದೇವರು ಸತ್ವ, ರಜಸ್ಸು, ತಮಸ್ಸುಗಳನ್ನು ಸ್ವೀಕರಿಸಿದ ಅಂತ. ಅದಕ್ಕೆ ಹೇಳ್ತಾರೆ ನಿತ್ಯಂ ಗೃಹೀತ ಸತ್ವಾದ್ಯಾ ಜೀವವಜ್ಜಡವನ್ನತು ಮಿಥ್ಯಾಮಾನಾತ್ ಸ್ವರೂಪತ್ವಾತ್ ಸ್ವಾತಂತ್ರ್ಯಾದ್ ಬಹಿರೇವತು ಇತಿ ಬ್ರಹ್ಮತರ್ಕೇ ಅಂದರು. ಅದರ ಸ್ಪಿರಿಟ್ ಏನು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ದೇವರು ಯಾವಾಗಲೂ ಸ್ವೀಕರಿಸಿದ್ದ. ಅಂದರೆ ಅವನ ವಶದಲ್ಲೇ ಯಾವಾಗಲೂ ಇತ್ತು. ಕಾಲ ಬಂದಾಗ ಅದನ್ನು ಬಳಸಿದ ಅಂತಷ್ಟೆ. ಜೀವರ ತರಹ ಸ್ವೀಕಾರ ಮಾಡಲಿಲ್ಲ. ಯಾಕೆಂದರೆ ಜೀವರಿಗೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಪರಿಣಾಮ ಹೇಗೆ ಕಾಣುತ್ತೆ? ಮಿಥ್ಯಾಮಾನಾತ್, ಅವರು ತಪ್ಪು ತಿಳ್ಕೋತಾರೆ. ದೇವರಿಗೆ ಆ ತಪ್ಪು ತಿಳುವಳಿಕೆನೇ ಇಲ್ಲ. ಅದರಿಂದಾಗಿ ಗೃಹೀತ ಮಾಯೋರು ಗುಣ ಎಂದರೆ ದೇವರು ಗುಣಗಳನ್ನು ಸ್ವೀಕಾರ ಮಾಡಿದ ಅಂದರೆ ಬಳಸಲಿಕ್ಕೆ ಅಂತ ಅರ್ಥ, ಬೇರೆ ಅಲ್ಲ. ಇನ್ನು ದೇವರ ಸ್ವರೂಪ ಅದರಿಂದ ಹೊರತಾದದ್ದೇ ಇದೆ. ಮತ್ತು ಸ್ವಾತಂತ್ರ್ಯ, ದೇವರಿಗೊಂದು ಸ್ವಾತಂತ್ರ್ಯ ಇದೆ. ಅದರಿಂದಾಗಿ ಅವನು ಯಾವಾಗ ಬೇಕಾದರೂ ಅದನ್ನು ಬಳಸ್ತಾನೆ ಅನ್ನೋ ಅರ್ಥದಲ್ಲಿ ಗೃಹೀತ ಮಾಯೋರು ಗುಣೆ ಅಂತ ಹೇಳೋದೇ ವಿನಃ ಬೇರೆ ಅಲ್ಲ. ಇಷ್ಟು ಹೇಳಿ ನಾರದರ ಹತ್ತಿರ ತಮ್ಮ ಬಗೆಗೆ ಹೇಳಿಕೊಳ್ತಾರೆ. ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಚಃ ವಿಶ್ವಂ ಪುರುಷರೂಪೇಣ ಪರಿಪಾತಿ
ತ್ರಿಶಕ್ತಿ ಧೃಕ್ ತನ್ನಿಯುಕ್ತ ದೇವರ ಅಣತಿಗೊಳಗಾಗಿ ಸೃಜಾಮಿ ಸೃಷ್ಟಿ ಮಾಡ್ತೇನೆ. ತದ್ವಶಃ ಅವನ ವಶದಲ್ಲಿ ಇದ್ದು ಹರಹ ಸದಾಶಿವ ಹರತಿ ಪ್ರಪಂಚವನ್ನು ಪ್ರಳಯದತ್ತ ನಾಶದತ್ತ ದೂಡುತ್ತಾನೆ. ವಿಶ್ವಂ ಪುರುಷರೂಪೇಣ ಪರಿಪಾತಿ ತ್ರಿಶಕ್ತಿ ಧೃಕ್ ಮೂರು ತರಹದ ಶಕ್ತಿಗಳನ್ನು, ಶಕ್ತಿ ಅಂತಂದರೆ ಲಕ್ಷ್ಮೀದೇವಿಯ ಸ್ತ್ರೀ ರೂಪ, ಶ್ರೀ ಭೂ ದುರ್ಗಾ ಅನ್ನುವ ಮೂರು ಶಕ್ತಿಗಳನ್ನು ಧರಿಸಿ ಪುರುಷ ರೂಪದಿಂದ ಪಾಲನೆ ಮಾಡ್ತಾನೆ. ಇತಿ ತೇ ಭಿಹಿತಂ ತಾತ ಯಥೇದಮನು ಪೃಚ್ಛಸಿ ನಾಣ್ಯದ್ಭಗವತ ಕಿಂಚಿತ್ ಭಾವ್ಯಂ ಸದಸದಾತ್ಮಕಂ ಇತಿ. ಈ ರೀತಿಯಾಗಿ ತೇ ಅಭಿಹಿತಂ ನಿನಗೆ ಹೇಳಿದ್ದೇನೆ ನಾರದ, ಯಥಾ ಇದಮನು ಪೃಚ್ಛಸಿ ನೀನು ಹೇಗೆ ಕೇಳಿದ್ದೀಯೋ ಅದೇ ಕ್ರಮದಲ್ಲಿ ಉತ್ತರ ಕೊಟ್ಕೊಂಡು ಬಂದಿದ್ದೇನೆ. ನಾಣ್ಯದ್ ಭಗವತ ಕಿಂಚಿತ್ ಭಾವ್ಯಂ ಸದಸದಾತ್ಮಕಂ, ಈ ಪ್ರಪಂಚ ಎಲ್ಲ ದೇವರೇ, ದೇವರಿಗಿಂತ ಭಿನ್ನ ಅಲ್ಲ. ಇದನ್ನು ಹೇಳಿದ್ರು ಸದಿತಿ ವ್ಯಕ್ತಮುದ್ದಿಷ್ಟಂ ಅಸದವ್ಯಕ್ತ ಮುಚ್ಚತೆ ಗಮ್ಯಾಗಮ್ಯ ಸ್ವರೂಪತ್ವ ತತ್ಸತ್ತಾದಿ ಹರೇರ್ಯತಃ. ಸತ್ತಂತ ಹೇಳಿದ್ರೆ ಕಾಣೋದು, ಅಸತ್ತಂದರೆ ಅವ್ಯಕ್ತ ಒಂದರ್ಥ ಆಯಿತು. ಸತ್ತಂದರೆ ಪುಣ್ಯ, ಅಸತ್ತಂದರೆ ಪಾಪ ಎರಡನೇ ಅರ್ಥ. ಸತ್ತಂದರೆ ಗಮ್ಯ, ಅಸತ್ತಂತಂದರೆ ಅಗಮ್ಯ. ಈ ತರಹದ ಇದೆಲ್ಲವೂ ಕೂಡ ದೇವರ ವಶದಲ್ಲಿ ಇದೆ. ಅತಸ್ತಸ್ಮಾತ್ ಅನ್ಯದೇವ ಹ್ಯನನ್ಯದಿತಿ ಭಣ್ಯತೆ, ದೇವರ ವಶದಲ್ಲಿ ಎಲ್ಲ ಇರೋದರಿಂದ ದೇವರೇ ಇದು ಅಂತ ಹೇಳ್ತಾರೆ. ನ ಭಾರತೀ ಮೇಂಗ ಮೃಚೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನತೋ ವೃಚಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ನ ಕರ್ಹಿ ಚಿನ್ಮೇ ಯನ್ಮೇ ಹೃದೋತ್ಕಂಠ್ಯವತ ಧೃತೋ ಹರಿಹಿ. ಬ್ರಹ್ಮದೇವರು ತಮ್ಮ ಮಹತ್ವವನ್ನು ಹೇಳಿಕೊಳ್ತಾ ಇದ್ದಾರೆ. ನ ಭಾರತೀ ಮೇಂಗ ಮೃಚೋಪಲಕ್ಷ್ಯತೆ, ಅಪ್ಪ ನನ್ನ ಮಾತು ಸುಳ್ಳಾಗುವುದಿಲ್ಲ. ನಕರ್ಹಿ ಚಿನ್ಮೇ ಮನತೋ ಮೃಜಾಗತಿ, ನನ್ನ ಮನಸ್ಸು ತಪ್ಪು ತಪ್ಪಾಗಿ ಮುಂದೆ ಸಾಗುವುದಿಲ್ಲ. ನಮೇ ಹೃಷೀಕಾಣಿ ಪತಂತ್ಯ ಸತ್ಪಥೇ, ನನ್ನ ಇಂದ್ರಿಯಗಳು ಕೆಟ್ಟ ದಾರಿಯಲ್ಲಿ ಸಾಗುವುದಿಲ್ಲ. ಕಾರಣ ಏನು ಗೊತ್ತಾ? ಯನ್ಮೇ ಹೃದೌತ್ಕಂಠ್ಯವತೋ ಧೃತಾ ಹರಿಹಿ, ಉತ್ಕಟವಾಗಿ ದೇವರನ್ನೇ ನೆನಪಿಸ್ತಾ ಇರ್ತೇನೆ. ಸೋಹಂ ಸಮಾಮ್ನಾಯ ಮಯಸ್ತಪೋಮಯ ಪ್ರಜಾಪತೀನಾಂ ಅಭಿವಂದಿತ ಪತಿ ಆಸ್ಥಾಯ ಯೋಗಂ ನಿಪುಣಂ ತಮಾಹಿತಃ ತನ್ನಾಧ್ಯಗಚ್ಚಂ ಯತ ಆತ್ಮಸಂಭವ. ಸೋಹಂ ಸಮಾಮ್ನಾಯಮಯ, ಬ್ರಹ್ಮದೇವರು ಹೇಳ್ಕೊಳ್ತಾ ಇದ್ದಾರೆ, ನಾನು ವೇದವನ್ನೆಲ್ಲ ಬಲ್ಲೆ. ತಪೋಮಯ, ವಿಚಿತ್ರವಾದ ಆಲೋಚನೆಗಳ ರಾಶಿ. ಪ್ರಜಾಪತೀನಾಂ ಅಭಿವಂದಿತ ಪತಿ, ಎಲ್ಲ ಪ್ರಜಾಪತಿಗಳ ಒಡೆಯ. ಆಸ್ಥಾಯ ಯೋಗಂ ನಿಪುಣಂ ಸಮಾಹಿತಃ, ನಾನು ಒಳ್ಳೆಯ ಯೋಗವನ್ನು ಆಧರಿಸಿ ಇದ್ದೇನೆ. ಭಕ್ತಿಯೋಗ, ಕರ್ಮಯೋಗ ಮೊದಲಾದವುಗಳನ್ನು ಚತು ತಪ್ಪದೇ ಆಚರಿಸ್ತಾ ಇದ್ದೇನೆ. ಇಷ್ಟಾದರೂ ಕೂಡ ತಮ್ನಾಧ್ಯಗಚ್ಚಂ, ದೇವರನ್ನು ಪೂರ್ಣವಾಗಿ ತಿಳಿದಿಲ್ಲ. ಯಾರಿಂದ ನಾನು ಹುಟ್ಟಿದೆನೋ ಅಂತಹ ದೇವರ ಬಗ್ಗೆ ಪೂರ್ತಿಯಾಗಿ ತಿಳಿದಿಲ್ಲ. ನತೋಸ್ಮ್ಯಹಂ ತಚ್ಚರಣಂ ತಮೀಯುಚಾಂ ಭವಚ್ಛಿದಂ ಸ್ವಸ್ಥಯನಂ ಸುಮಂಗಳಂ ಯಸ್ವಾತ್ಮಮಾಯಾ ವಿಭವಂ ಸ್ವಯಂ ಗತೋ ನಾಹಂ ನಭಸ್ವಾನ್ ಸ್ತಮಥಾ ಪರೇ ಕುತಃ. ನತೋಸ್ಮ್ಯಹಂ, ಆ ದೇವರನ್ನು ನಮಸ್ಕರಿಸುತ್ತೇನೆ. ತಚ್ಚರಣಂ ಸಮೀಯುಷಾಂ, ಅವನ ಅಡಿದಾವರೆಗಳ ಮೊರೆ ಹೋಗುವವನಿಗೆ ಭವಚ್ಛಿದಂ, ಸಂಸಾರವನ್ನು ಕತ್ತರಿಸಿ ಹಾಕ್ತಾನೆ. ಸ್ವಸ್ಥಯನಂ, ಎಲ್ಲ ಮಂಗಳಗಳ ನೆಲೆ. ಸುಮಂಗಳಂ, ಯಸ್ವಾತ್ಮಮಾಯಾ ವಿಭವಂ ಸ್ವಯಂ ಗತಃ, ತನ್ನ ಮಾಯಾವಿಭವ ಶ್ರೇಷ್ಠವಾದ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದು ಬೇರೆಯವರಿಂದ ಅಲ್ಲ, ತನ್ನಿಂದಲೇ. ಆ ತರಹದ ವೈಭವವನ್ನು ನನಗಾಗಲಿ, ನಭಸ್ವಾನ್ ನನ್ನ ತಮ್ಮನಾದ ಮುಖ್ಯಪ್ರಾಣನಿಗಾಗಲಿ ಹೊಂದಲಾಗುವುದಿಲ್ಲ. ಅಪರೇ ಕುತಃ, ಉಳಿದವರಿಗೆ ತಿಳ್ಕೊಳ್ಳಿಕ್ಕೂ ಕಷ್ಟ. ನಾಹಂ ನ ಯೂಯಂ ಬತ ತದ್ಗತಿಂ ವಿದುಹು
ನ ವಾಮದೇವ ಕಿಮುತಾಪರೇ ಸುರಾಃ ಯನ್ಮಾಯಯಾ ಮೋಹಿತಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮತಮಂ ವಿಚಕ್ಷ್ಮಹೇ. ಇನ್ನೊಮ್ಮೆ ಅದನ್ನೇ ಹೇಳ್ತಾ ಇದ್ದಾರೆ. ನಾಹಂ ನಾನಾಗಲಿ, ನಯೂಯಂ ನೀವಾಗಲಿ ದೇವರನ್ನು ಪೂರ್ಣವಾಗಿ ತಿಳಿದವರಲ್ಲ. ನ ವಾಮದೇವ ಕಿಮುತಾಪರೇ ಸುರಾಃ. ನ ವಾಮದೇವ ಸದಾಶಿವನು ಪೂರ್ತಿ ತಿಳಿದಿಲ್ಲ. ಉಳಿದ ದೇವತೆಗಳಿಗೆ ಎಲ್ಲಿಂದ ಬರಬೇಕು? ಯನ್ಮಾಯಯಾ ಮೋಹಿತ ಬುದ್ಧಯಸ್ತ್ವಿದಂ, ಯಾರ ಬಂಧಕ ಶಕ್ತಿಯಿಂದ ಮುಗ್ಧರಾಗಿ ಸ್ವಾತ್ಮ ಸಮಂ ವಿಚಕ್ಷ್ಮಹಿ, ದೇವರನ್ನು ನಮಗೆ ಸಮಾನವಾಗಿ ಅರ್ಥ ಮಾಡ್ಕೋತೇವೆ. ಯಸ್ಯಾವತಾರ ಕರ್ಮಾಣಿ ಗಾಯಂತಿಶ್ಚ ಸ್ಮದಾದಯಃ ನಯಂ ವಿದಂತಿ ತತ್ವೇನ ತಸ್ಮೈ ಭಗವತೆ ನಮಃ. ನನ್ನ ಪರಂಪರೆಯವರು ದೇವರ ಅವತಾರ ಕರ್ಮಗಳನ್ನು ಹಾಡ್ತಾರೆ. ನಯಂ ವಿದಂತಿ ತತ್ವೇನ, ದೇವರ ಕಥೆಗಳನ್ನೇ ಹಾಡ್ತಾ ಇದ್ದರೂ ಕೂಡ ಪೂರ್ಣವಾಗಿ ಅರ್ಥ ಮಾಡಿಕೊಂಡೆವು ಅನ್ನುವ ವಿಶ್ವಾಸ ಯಾರಿಗೂ ಬಂದಿಲ್ಲ. ಅಂತಹ ದೇವರಿಗೆ ನಮಸ್ಕಾರ. ಸಯೇಚ ಆದ್ಯ ಪುರುಷಃ ಕಲ್ಪೆ ಕಲ್ಪೆ ಸೃಜತ್ಯಜಃ ಆತ್ಮಾತ್ಮನ್ಯಾತ್ಮನಾತ್ಮಾನಂ ಸ ಸಂಯಚ್ಛತಿ ಪಾತಿ ಚ. ಸಯೇಷ ಆದ್ಯ ಪುರುಷಃ, ಎಲ್ಲರಿಗಿಂತಲೂ ಮೊದಲಾಗಿರುವ ದೇವರು ಅಜಃ ಹುಟ್ಟಿರದವ. ಕಲ್ಪೇ ಕಲ್ಪೇ ಸೃಜತಿ, ಪ್ರತಿಯೊಂದು ಕಲ್ಪದಲ್ಲಿಯೂ ಸೃಷ್ಟಿ ಮಾಡ್ತಾನೆ. ಆತ್ಮ ಆತ್ಮನಿ ಆತ್ಮನಾತ್ಮಾನಂ, ತನ್ನಲ್ಲಿ ತನ್ನಿಂದ ತನ್ನನ್ನೇ ಸೃಷ್ಟಿಸಿಕೊಳ್ತಾನೆ. ಆಮೇಲೆ ಸಸಂಯಚ್ಛತಿ, ಅವನು ನಿಯಂತ್ರಣ ಮಾಡ್ತಾನೆ. ಪಾತಿಚ, ರಕ್ಷಿಸುತ್ತಾನೆ ಕೂಡ. ಇದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಸ್ವಯಮೇವ ಸ್ವರೂಪಾಣಿ ಮತ್ಸ್ಯಕೂರ್ಮಾದಿಕಾನ್ಯಜಃ. ದೇವರು ತನ್ನನ್ನು ತಾನು ಸ್ವೇಚ್ಛೆಯಿಂದ ಸೃಷ್ಟಿ ಮಾಡಿಕೊಳ್ತಾನೆ. ದೇವರ ಮತ್ಸ್ಯರೂಪ, ಕೂರ್ಮರೂಪ, ವರಾಹ ರೂಪ, ನರಸಿಂಹ ರೂಪ, ಅವುಗಳಿಗೆ ಯಾವ ತಂದೆ ತಾಯಿಗಳೂ ಇಲ್ಲ. ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡೋದು. ಅದರಿಂದ ದೇವತೆಗಳನ್ನು ಪಾಲನೆ ಮಾಡ್ತಾನೆ. ಸಂಯಚ್ಛತ್ಯಸುರಾನ್ ವಿಷ್ಣು, ಅಸುರರನ್ನು ನಿಗ್ರಹ ಮಾಡ್ತಾನೆ. ತಿರೋಹಿತಂ ಸ್ವರೂಪಂತು ಪ್ರಕಾಶಯತಿ ಶಾಸ್ತ್ರತಃ, ನಮಗೆ ಮರೆತು ಹೋದದ್ದನ್ನು, ನಾವು ಕಾಣದ್ದನ್ನು ಶಾಸ್ತ್ರದ ಮೂಲಕ ತೋರಿಸಿಕೊಡುತ್ತಾನೆ. ಇದು ಭಾಗವತ ತಂತ್ರದಲ್ಲಿ ಇರುವಂಥದ್ದು. ಆಚಾರ್ಯರು ಅದನ್ನು ಹೇಳಿದರು. ಇಲ್ಲಾಂದರೆ ಈ ಶ್ಲೋಕ ನಮಗೆ ತಪ್ಪಾಗಿ ಅರ್ಥ ಆಗ್ತಾ ಇತ್ತು, ಅಥವಾ ಅರ್ಥವೇ ಆಗ್ತಾ ಇರಲಿಲ್ಲ. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಗವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ ಋತಂ ವಿಂದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಚಯಾಃ ಯದಾ ತದೈವಾತತ್ತರ್ಕೈಃ ತಿರೋಧೀತ ವಿಪ್ಲುತಂ. ವಿಶುದ್ಧ ಎನಿಸಿದ, ಕೇವಲ ಸರ್ವೋತ್ತಮನಾದ, ಜ್ಞಾನಸ್ವರೂಪನಾದ, ಪ್ರತ್ಯಕ್ ಎಲ್ಲರ ಹತ್ತಿರ ಇರುವ, ಸಮ್ಯಗವಸ್ಥಿತಂ ದೃಢವಾಗಿ ಇರುವ, ಸತ್ಯಂ ನಿರ್ದುಷ್ಟನಾದ, ಗುಣಪೂರ್ಣನಾದ, ತುದಿ ಮೊದಲುಗಳಿರದ, ನಿರ್ಗುಣಂ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ದೂರ ಇರುವ, ಅದ್ವಯಂ ಎರಡಿರದ, ದೇವರಿಗಿಂತ ಹೆಚ್ಚಿನವನಿಲ್ಲ, ದೇವರಿಗೆ ಎಣೆಯಾದವನು ಸಮನಾದವನು ಇಲ್ಲ. ಅಂತಹ ಋತಂ ಯಥಾರ್ಥಜ್ಞಾನ ಸ್ವರೂಪ ಅಂತ ಹೇಳಿ ಮುನಿಗಳು ತಿಳಿಯುತ್ತಾರೆ. ಹೇಗೆ ತಿಳಿತಾರೆ? ಪ್ರಶಾಂತಾತ್ಮೇಂದ್ರಿಯಾಚಯಾ, ಪ್ರಶಾಂತ ದೇವರಲ್ಲಿಯೇ ನೆಟ್ಟ ಇಂದ್ರಿಯ ಮನಸ್ಸುಗಳವರಾಗಿ ಚಿಂತನೆ ಮಾಡ್ತಾರೆ. ಅವರು ಹೇಳಿದ ದಾರಿಯಲ್ಲಿ ಸಾಗಿದರೆ ಅಸತ್ತರ್ಕೈಹಿ, ಯಾವುದ್ಯಾವುದೋ ಕೆಟ್ಟ ಕೆಟ್ಟ ತರ್ಕಗಳಿಂದ ನಮ್ಮ ತಲೆಯಲ್ಲಿ ಹೇಗೋ ವಿಚಾರ ಓಡ್ತಾ ಇರುತ್ತೆ. ಅದು ತಿರೋಧೀಯಿತ, ಕಣ್ಮರೆಯಾದೀತು. ಅದರಿಂದಾಗಿ ಬುದ್ಧಿ ಅನ್ನೋದೇನಿದೆ ಅದು ಹುಚ್ಚು ಕುದುರೆ. ಹುಚ್ಚು ಕುದುರೆಯಂತೆ ಓಡುವ ಬುದ್ಧಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಅಪೌರುಷೇಯವಾದ ಮಾತು ಬೇಕು.
ಆ ಅಪೌರುಚೇಯವಾದ ಮಾತಿನಲ್ಲಿ ಯುಕ್ತಿಯನ್ನು ಪ್ರವೇಶ ಮಾಡಬೇಕು. ಯುಕ್ತಿಯನ್ನು ಸ್ವತಂತ್ರವಾಗಿ ಬಿಡಬಾರದು. ಕುದುರೆಯನ್ನು ಏರದಿದ್ದರೆ ಬೇಗ ಹೋಗುವಲ್ಲ. ಬರೀ ಕುದುರೆಯನ್ನು, ಬೆತ್ತಲೆ ಕುದುರೆಯನ್ನು ಏರಿದರೆ ಹಿಡಿತಕ್ಕೆ ಸಿಗಲ್ಲ. ಅದಕ್ಕೆ ಕುದುರೆಗೆ ಒಂದು ಥಡಿ, ಕುಥ ಅಂತ ಕರೀತಾರೆ. ಜೀನ್ ಅಂತ ಹೇಳಿ ಪರ್ಷಿಯಾದಲ್ಲಿ ಮತ್ತು ಈಗ ಹಿಂದಿಯಲ್ಲಿ ಹೇಳ್ತಾರೆ. ಜೀನನ್ನು ಹಾಕಿದ ಅಂತ ಕನ್ನಡದವರು ಅದನ್ನು ತಮ್ಮ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಅದು ಕರೆಕ್ಟಾಗಿ ಕುದುರೆ ಓಡ್ತಾ ಇರಬೇಕಾದ್ರೆ ರಿಕಾಪು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕಾಲಿಟ್ಕೊಳ್ಳಿಕ್ಕೆ ಜಾಗ ಮತ್ತು ಆರಾಮವಾಗಿ ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಆಸನ ಇತ್ಯಾದಿಗಳನ್ನೆಲ್ಲ ರೆಡಿ ಮಾಡಿಕೊಂಡಿರ್ತಾರೆ. ಕುದುರೆಯ ಮೇಲೆ ಅದನ್ನು ಹಾಕಿ ಆ ಆಸನದ ಮೇಲೆ ಕುಳಿತು ಹೋಗೋದು. ಕೇವಲ ಆನೆ ಮೇಲೆ ಕೂಡಲಿಕ್ಕೆ ಕಷ್ಟ. ಅದಕ್ಕೆ ಆನೆಯ ಮೇಲೆ ಅಂಬಾರಿ ಇಟ್ಟು ಅಂಬಾರಿಯ ಮೇಲೆ ಹೋಗುವಂಥದ್ದು. ಹಾಗೆ ಅದರಿಂದ ಅಸತ್ತರ್ಕೈಹಿ, ನಿಯಂತ್ರಣವಿಲ್ಲದ ತರ್ಕದಿಂದ ಏನೇನೋ ಅಂದುಕೊಂಡದ್ದೆಲ್ಲ ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂದರೆ ಹೀಗಾಗತ್ತೆ. ಅದರಿಂದ ಋತಂ ತದಾತ್ಮನ, ಇದು ಬ್ರಹ್ಮದೇವರು ಹೇಳಿದ ಮಾತು, ಇವತ್ತಿಗೂ ಪ್ರಸ್ತುತ ಆಗಿರುವ ಮಾತು. ನಾವು ಉದಾಹರಣೆಗಳಿಂದ ಯಾವತ್ತೂ ಕೂಡ ತರ್ಕವನ್ನು ಮುನ್ನಡೆಸಬಾರದು. ಇಲ್ಲಿ ಹೀಗಿದೆ ಅಷ್ಟೆ. ಉದಾಹರಣೆ ನಮಗಿಂತ ಚಿಕ್ಕವ್ರಿಗೆ ಹೇಳಬೇಕಾದ್ರೆ ಅಷ್ಟೇ, ವಾದ ಮಾಡಬೇಕಾದ್ರಲ್ಲ. ಎದುರುಗಡೆ ಯಾರಿದ್ದಾರೆ ಅನ್ನೋದು ನೋಡಿಕೊಂಡು ಉದಾಹರಣೆಗಳನ್ನು ಹೇಳಬೇಕು. ನಮಗಿಂತ ಚಿಕ್ಕವರಿದ್ದರೆ ಅವರು ತತ್ವಜ್ಞಾನದ ಅಪೇಕ್ಷಿಗಳಾಗಿ ನಮ್ಮ ಬಳಿ ತಿಳ್ಕೊಳ್ಬೇಕು ಅಂತ ಬಂದಾಗ ಅವರಿಗೆ ತರ್ಕದ ಉದಾಹರಣೆಯನ್ನು ಹೇಳಬೇಕು, ಯಾಕಂದರೆ ಅವ್ರಿಗೆ ಅರ್ಥ ಆಗಲಿ ಅಂತ. ಅದೇ ವಾದಕ್ಕೆ ಅಂತ ಕುಳಿತಾಗ ಹೆಚ್ಚು ದೃಷ್ಟಾಂತಗಳನ್ನು ಹೇಳಬಾರದು, ಯಾಕೆಂದರೆ ಆ ದೃಷ್ಟಾಂತದಲ್ಲಿಯೇ ಬೇರೆ ಸಮಯಗಳೆಲ್ಲ ಹೊರಟು ಬಿಡುತ್ತೆ. ಇದೊಂದು ಅರ್ಥವೇ ಆಗಿಲ್ಲ ಇದು ನಮ್ಮ ಜನಕ್ಕೆ. ತರ್ಕ ಮಾಡುವಾಗ ಅಥವಾ ಒಂದು ಇದನ್ನು ಹೇಳಬೇಕಾದ್ರೆ ಅವರು ಶುದ್ಧವಾದ ತರ್ಕವನ್ನು ಪ್ರೆಸೆಂಟ್ ಮಾಡುವ ಬದಲು ಆಚಾರ್ಯರು ಹೇಳಿದಂತೆ ವೇದ ಮತ್ತು ಅದರ ಅರ್ಥ ಇದನ್ನು ಪ್ರೆಸೆಂಟ್ ಮಾಡುವ ಬದಲು ಹೋ ಅಂತ ದೃಷ್ಟಾಂತಗಳ ಮೂಲಕ ಕೊಡ್ತಾ ಹೋಗ್ತಾರೆ. ಅದು ಮೊದಲು ಶುರು ಮಾಡಿದ್ದು ರಾಮಕೃಷ್ಣರು. ಜನಕ್ಕೆ ಅರ್ಥ ಆಗಲಿ ಅಂತ ಹೇಳಿ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳ್ತಾ ಹೋದರು. ಅವರು ಯಾರಿಗೆ ಹೇಳಿದ್ದು? ಅವರಿಗಿಂತ ಪುಟ್ಟವರಿಗೆ, ಅವರಿಂದ ತತ್ವಜ್ಞಾನವನ್ನು ಅಪೇಕ್ಷಿಸಿ ಬಂದವರಿಗೆ ರಾಮಕೃಷ್ಣರು ಹೇಳಿದ ಕಥೆಗಳು. ಮೊದಲು ಶುರು ಆಗಿದ್ದು ಬೈಬಲ್ನಿಂದ ಬಿಡಿ, ಪುಟ್ಟ ಪುಟ್ಟ ಕಥೆಯನ್ನು ಹೇಳ್ತಾ ಹೋಗಿದ್ದು. ಅದೇನಾಗಿ ಹೋಯಿತು, ಎಲ್ಲ ಕಡೆ ವ್ಯಾಪಕವಾಗಿ ಬಂತು. ರಾಮಕೃಷ್ಣರು ಶುರು ಮಾಡಿದ್ದನ್ನು ಅವಾಗ ಪೇಜಾವರ ಸ್ವಾಮಿಗಳು ಆರಂಭದಲ್ಲಿ ಅದನ್ನು ಗಮನಿಸಿದರು. ಪುಟ್ಟ ಕಥೆಗಳನ್ನು ಹೇಳಿ ತನ್ಮೂಲಕ ಅದನ್ನು ಆಸರೆಯಾಗಿಟ್ಟುಕೊಂಡು ಒಂದು ಸಿದ್ಧಾಂತವನ್ನು, ಒಂದು ಸಂದೇಶವನ್ನು ಪ್ರಸಾರ ಮಾಡಬಹುದು ಅಂತ. ಸೊ ಅದು ಆ ಕಾಲಕ್ಕಾಗಿ ಹೋಯಿತು. ವಸ್ತುತಃ ಅದು ಆ ಟ್ರೆಂಡ್. ಅದನ್ನು ನಾವು ಈಗ ಮಾಡಬಾರದು. ವಾದಕ್ಕೆ ನಿಂತಾಗ ಆ ತರಹದ ಅನವಶ್ಯಕವಾದ ದೃಷ್ಟಾಂತಗಳಲ್ಲಿ ಕಾಲ ತಳ್ಳಬಾರದು. ಹೀಗಾಗಿ ನಾವು ದೃಷ್ಟಾಂತಗಳನ್ನು ಕೊಡ್ತಾ ಹೋಗ್ತಾ ಇದ್ದರೆ ಎಲ್ಲಿ ಕೊನೆ? ದೃಷ್ಟಾಂತಕ್ಕೊಂದು ಪ್ರತಿ ದೃಷ್ಟಾಂತ ಇರುತ್ತೆ. ಆ ದೃಷ್ಟಾಂತದಲ್ಲಿರುವ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಲಿಕ್ಕೆ ಅಂತ ಹೋಗಬೇಕಾಗತ್ತೆ. ಯಾರೋ ಒಬ್ಬರು ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಕೆಟ್ಟ ಗಾಡಿಯಲ್ಲಿ ಹೋಗ್ತಾ ಆ ಗಾಡಿ ಕೆಟ್ಟ ನಿಂತರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೋ ಹಾಗೆ ದೃಷ್ಟಾಂತ ಅದರಲ್ಲೇ ಪ್ರಾಬ್ಲಮ್ ಶುರು ಆಗೋಗಿರುತ್ತೆ. ಆ ಪ್ರಾಬ್ಲಮನ್ನು ಎಲ್ಲಿಂದ ಪರಿಹಾರ ಮಾಡೋಣ? ಇದು ಗೊತ್ತಿರದೆ ನಮ್ಮ ಜನ ಇವತ್ತು ತರ್ಕಗಳನ್ನು ಮಾಡಬೇಕಾದ್ರೆ ದೃಷ್ಟಾಂತಗಳನ್ನು ಹೇಳ್ತಾ ಹೋಗ್ತಾರೆ. ಇರಲಿ, ಅದರಿಂದ ಮತ್ತು ದೃಷ್ಟಾಂತಗಳನ್ನು ಬಳಸಿ ಪ್ರಶ್ನೆ ಕೇಳ್ತಾರೆ. ದೃಷ್ಟಾಂತಗಳನ್ನು ಬಳಸಿ ಪ್ರಶ್ನೆ ಕೇಳಲಿ, ಏಕೆಂದರೆ ಪ್ರಶ್ನೆ ಕೇಳುವವರು ತಿಳ್ಕೊಳ್ಳಿಕ್ಕೆ ಕೇಳ್ತಾ ಇರೋದು.
ಅವರಿಗೆ ಕಂಡು ಬಂದದ್ದನ್ನು ಹೇಳ್ತಾ ಇರೋದು. ಆದರೆ ಉತ್ತರ ಕೊಡುವವರು ದೃಷ್ಟಾಂತವನ್ನು ಬಳಸಬಾರದು, ಅದು ಶಾಸ್ತ್ರೀಯವೂ ಅಲ್ಲ. ಇನ್ನು ದೇವರ ಸ್ವರೂಪವನ್ನು ವರ್ಣನೆ ಮಾಡಬೇಕಾದ್ರೆ ಹಲವಾರು ವಿಶೇಷಣಗಳು ಬಂತು. ಋತ ಅಂದರೆ ತದಾತ್ಮನಾಜ್ಞಪ್ತೇ ಜ್ಞಾನಸ್ವರೂಪ ಅಂತ ಏನು ನೋಡಿದೆವು, ಅದು ಆಚಾರ್ಯರು ಹೇಳಿದ್ದು. ತದಾತ್ಮನಾಜ್ಞಪ್ತೇ ಸತ್ಯಂ ಸಾಧುತ್ವ ತಪ್ಪರಂ, ದೇವರನ್ನು ಸತ್ಯ ಅಂತ ಕರೀತಾರೆ, ಯಾಕೆಂದರೆ ಅತ್ಯಂತ ಮಂಗಳ ಸಮೀಚೀನ ಆದ್ದರಿಂದ. ಸಮ್ಯಕ್ ಸಂಸ್ಥಮದುಷ್ಯತ್ವಾತ್ ಶುದ್ಧಂ ದೋಷೋಜ್ಜಿತತ್ವತಃ, ಸಮ್ಯಕ್ ಅವಸ್ಥಿತಂ ಅಂತಂದರೆ ದೇವರಲ್ಲಿ ದೋಷ ಹೇಳಲಿಕ್ಕಿಲ್ಲ, ದೋಷ ಹೇಳಲಿಕ್ಕಾಗೋದೂ ಇಲ್ಲ. ನಾವು ದೇವರಲ್ಲಿ ದೋಷ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಲೆವೆಲ್ಗೆ ಇಳ್ಕೊಂಡು ಹೇಳ್ತಾ ಇದ್ದೀವಿ ಅಂತಲೇ ಅರ್ಥ. ಯಾಕೆಂದರೆ ಅವನ ಪರಿಸ್ಥಿತಿಯನ್ನು ಗಮನಿಸಬೇಕು. ಈಗ ಒಬ್ಬ MD ಹತ್ರ ನಮಗೆ ಮಾತನಾಡಲಿಕ್ಕಾಗಲ್ಲ, ಅವನ ಇಚ್ಛೆಗನುಗುಣವಾಗಿ ಕಂಪ್ನಿಯನ್ನು ಅವನು ರನ್ ಮಾಡಿದಾಗ ನಮಗೆ ಕೇಳಲಿಕ್ಕಾಗಲ್ಲ. ಇನ್ನು ಇಡೀ ಪ್ರಪಂಚವನ್ನು ನಡೆಸ್ತಾ ಇರುವ ಒಂದು ಶಕ್ತಿಯನ್ನು ನೀನು ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂದ್ರೆ ಆಗತ್ತಾ? ಅದಕ್ಕೆ ಅದೂಷ್ಯತ್ವ ಅಂತಂದರು, ಸಮ್ಯಗ್ ಅವಸ್ಥಿತಂ ಅಂತ ಉತ್ತರ. ಕೇವಲಂ ತಾದೃಚಾಭಾವಾತ್, ಅವನಂತೆ ಇನ್ನೊಬ್ಬ ಇಲ್ಲ, ಅವನು ಕೇವಲ. ಏತದೇತಾದೃಚಂ ತತ್ವಂ ಯೋ ವೇದ ಸ ವಿಮುಚ್ಯತೆ ಇತಿ ಬ್ರಹ್ಮತರ್ಕೇ, ಈ ರೀತಿಯಾಗಿ ದೇವರನ್ನು ತಿಳಿದವ ಮುಕ್ತಿಯನ್ನು ಹೊಂದುತ್ತಾನೆ. ಮಧ್ವಾಚಾರ್ಯರು ಬಹಳ ತರ್ಕಶುದ್ಧವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ಒಂದು ಸಿದ್ಧಾಂತವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಪರಿಶೇಷಾನುಮಾನ, ಆಮೇಲೆ ಅರ್ಥಾಪತ್ತಿ, ಅವುಗಳೆಲ್ಲ ಆಮೇಲೆ. ಆ ಅರ್ಥಾಪತ್ತಿ ಮಾಡಲಿಕ್ಕೆ, ಪರಿಚೇತಾನುಮಾನ ಮಾಡಲಿಕ್ಕೆ ಕಾರಣ ಏನು ಅಂತನ್ನೋದನ್ನು ನಾವು ವೇದದಿಂದ ಗ್ರಹಿಸಬೇಕು. ಅದು ಬಿಟ್ಟು ಈ ಅರ್ಥಾಪತ್ತಿ, ಅವ್ರಿಗೆ ಅರ್ಥಾಪತ್ತಿ ಐಡಿಯಾ ಬಂದಿಲ್ಲ, ಅರ್ಥಾಪತ್ತಿ ಮತ್ತು ಪರಿಚಯದ ಕಲ್ಪನೆಯೇ ಬರದೆ ನಾವು ಮಾತನಾಡ್ತಾ ಇದ್ದೇವೆ ಇವತ್ತು. ಯಾಕೆ ಹೇಳ್ತೇನೆ ಅಂದರೆ, ಸಾಮಾನ್ಯವಾಗಿ ಸ್ವಲ್ಪ ವೇದಾಂತ ಓದ್ತಾ ಇದ್ದೇವೆ ಅಂತಂದಾಗ ಬೇರೆಯವರು ಮಾಡುವ ಪ್ರಶ್ನೆಗಳು, ಅದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡಬೇಕು, ಎಲ್ಲಿ ಗ್ರಿಪ್ ಇರಬೇಕು, ಹೇಗಿರಬೇಕು, ಮಾತುಕತೆಯಲ್ಲಿ ಎಲ್ಲಿ ನ್ಯೂನತೆಗಳಿರಬಾರದು ಅನ್ನೋದನ್ನು ಆಚಾರ್ಯರು ಹೇಳಿದ್ದಾರೆ. ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದಷ್ಟೇ ಇಲ್ಲಿ ಮಧ್ಯದಲ್ಲಿ ಬಂದ ಆಚಾರ್ಯರ ನಿರೂಪಣೆಯ ಬಗೆಗಿನ ಚಿಂತನೆಗಳು. ಇಷ್ಟು ಹೇಳಿ ಆಚಾರ್ಯರು ಆದ್ಯೋವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸರಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚ ವಿಷ್ಣು ಭೂಮ್ನಃ ಅಹಂ ಭವೋ ಯಜ್ಞ ಇಮೆ ಪ್ರಜೇತಾ ದಕ್ಷಾದಯೋ ಯೇ ಭವದಾದಯಶ್ಚ ಯತ್ಕಿಂಚ ಲೋಕೆ ಭಗವನ್ಮಹಸ್ವತ್ ಓಜಸ್ಸಹಸ್ವದ್ದಲವತ್ ಕ್ಷಮಾವತ್ ಹ್ರೀಶ್ರೀ ಭೂತ್ಯಾಖ್ಯ ಆತ್ಮವದದ್ಭುತಾರಣಂ ಯತ್ಪದ್ಮಂ ರೂಪವತ್ ಅಸ್ವರೂಪಂ ಅಂತ ಹೇಳ್ತಾರೆ. ಆದ್ಯೋವತಾರ, ದೇವರ ಆದ್ಯೋವತಾರ, ಮೊದಲ ಅವತಾರ ಪುರುಷರೂಪನಾಗಿ. ಆದ್ಯೋವತಾರ ಪುರುಷ ಅಂದರು. ಅವನು ಪುರುಷ. ಪರಸ್ಯ ಕಾಲ, ಆಮೇಲೆ ಸಂಹಾರಕನಾಗುತ್ತಾನೆ. ಸ್ವಭಾವ, ಆಮೇಲೆ ಪ್ರತಿಯೊಂದು ವಸ್ತುವಿನ ಸ್ವಭಾವದ ನಿಯಾಮಕನಾಗ್ತಾನೆ. ಅಲ್ಲಿಂದ ಸತ್ ಮಣ್ಣು ನೀರು ಬೆಂಕಿ, ಅಸತ್ ಗಾಳಿ ಆಕಾಶ, ಮನಸ್ಸು ದ್ರವ್ಯ ವಿಕಾರ, ಆ ವಿಕಾರಗಳಿಗೆ ಇರುವಂತಹ ಒಂದು ಕ್ವಾಲಿಟಿ, ಇಂದ್ರಿಯಗಳು, ಇದೆಲ್ಲವೂ ನಮಗೆ ಕಂಡುಬರುತ್ತೆ. ಕಾಲ, ವಸ್ತು ಸ್ವಭಾವ, ಪ್ರಕೃತಿ, ಪ್ರಾಣ, ವಿಕಾರ
ಇವುಗಳೆಲ್ಲವೂ ದೇವರಿಂದ ಬಂದದ್ದು. ಸ್ಥಾಸ್ನು ಒಂದು ಕಡೆ ನಿಂತದ್ದು, ಸ್ಥಾವರ ಅಂತ ಹೇಳ್ತೇವಲ್ಲ. ಚರಿಷ್ಣು ತಿರುಗಾಡುವಂಥದ್ದು, ಜಂಗಮ ಅಂತ ಹೇಳ್ತೇವೆ. ಸ್ಥಾವರ ಜಂಗಮಾತ್ಮಕ ಪ್ರಪಂಚ ದೇವರ ಮೊದಲ ಅವತಾರ ಅಂದುಬಿಟ್ರು. ಏನು ಹಾಗಂದರೆ ದೇವರ ಸನ್ನಿಧಾನವನ್ನು ಹೊಂದಿದೆ ಅಂತ ತಿಳ್ಕೊಳ್ಬೇಕು. ನಾನು ರುದ್ರ, ಯಜ್ಞ, ಈ ಎಲ್ಲ ಪ್ರಜಾಪತಿಗಳು, ನೀನು ಮೊದಲಾದ ದೇವರ್ಷಿಗಳು ಯತ್ಕಿಂಚ ಲೋಕೆ ಭಗವನ್ ಮಹತ್ವತ್ ಓಜ ಸಹಸ್ವತ್ ಬಲವತ್ ಕ್ಷಮಾವತ್, ಒಳ್ಳೆಯ ಪರಾಕ್ರಮ, ಕಾಂತಿ, ಬೇರೆಯವರನ್ನು ಸೋಲಿಸುವ ಶಕ್ತಿ, ಕ್ಷಮೆ, ಇವುಗಳನ್ನೆಲ್ಲ ಹೊಂದಿರುವ ಗುಣಗಳ ಮೊತ್ತ ಏನಿದೆ ಅದು ದೇವರಿಂದ ಉಳಿದವರಿಗೆ ಬಂದದ್ದು. ಹ್ರೀ ಕೆಟ್ಟ ಕೆಲಸ ಮಾಡುವಲ್ಲಿ ನಾಚಿಕೆ, ಶ್ರೀ ಸಂಪತ್ತು, ಕಾಂತಿ, ವಿಭೂತಿ ಮೊದಲಾದ ಎಲ್ಲ ಗುಣಗಳಿಂದ ತುಂಬಿರುವಂಥದ್ದು. ಈ ತರಹದ ಪರತತ್ವ ಅದ್ಭುತವಾದ ವರ್ಣ, ಓಂಕಾರದಿಂದ ಪ್ರತಿಪಾದ್ಯ. ಈ ತರಹದ ರೂಪ, ಈ ತರಹದ ಓಂಕಾರ ಪ್ರತಿಪಾದ್ಯವಾದ ರೂಪ ದೇವರ ಮೊದಲ ಅವತಾರ. ಇದನ್ನು ಆಚಾರ್ಯರು ಹಲವಾರು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ. ಯಶ್ಚೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ. ದೇವರು ಪ್ರಳಯದಲ್ಲಿದ್ದಾಗ ದೇವರನ್ನು ಶೂನ್ಯ ಅಂತ ಕರೀತಾರೆ. ಕಾರಣ ಏನು ಅಂದರೆ ಆನಂದದಿಂದ ಇದ್ದಾನೆ, ಇವನ ಆನಂದವನ್ನು ಕಡಿಮೆ ಮಾಡಲು ಬೇರೆಯವರಿಲ್ಲ. ಶು ಊನ ಯ ಸತು ನಾರಾಯಣೋ ನಾಮ ನರಾಣಾಮಯನತ್ವತಃ. ಆ ಪುರುಷನನ್ನೇ ನಾರಾಯಣ ಅಂತಲೂ ಕರೀತಾರೆ. ಯಾಕೆ ಅಂದರೆ ಎಲ್ಲ ನರರಿಗೆ ಆಸರೆ ಅವನು. ಆದ್ದರಿಂದ ರೂಪಂ ದ್ವಿತೀಯಂ ಭವತಿ ದ್ವೀಪಾದ್ ದೀಪಾಂತರಂ ಯಥಾ. ಎರಡನೆಯ ರೂಪ ದೀಪದಿಂದ ದೀಪ ಹುಟ್ಟುವ ಹಾಗೆ. ಸಿಸೃಕ್ಷೋಸ್ತಸ್ಯ ಪುರುಷಃ ಇತ್ಯಾಹುಸ್ತದ್ವಿದೋ ಜನಾಃ. ದೇವರನ್ನು ಪುರುಷ ಅಂತ ಕರೀತಾರೆ. ಸರಮಾಯಾ ದ್ವಿತೀಯೇತು ರೂಪೇ ಪ್ರಕೃತಿ ಸಂಹಿತೆ ವೀರ್ಯಮಾಧತ್ತ ಪುರುಷೋ ಮಹಾನಸ್ತಸ್ಮಾದಜಾಯತ. ಮೊದಲು ಸೂಕ್ಷ್ಮವಾಗಿ ಸೃಷ್ಟಿಸಿ ಸ್ಥೂಲವಾಗಿ ಸೃಷ್ಟಿಸಲಿಕ್ಕೆ ಲಕ್ಷ್ಮೀದೇವಿಯೊಡನೆ ಕೂಡಿದ, ಅವನಿಂದ ಮಹತ್ತತ್ವ ಹುಟ್ಟಿತು. ಆ ಮಹತ್ತತ್ವವನ್ನು ಹಿರಣ್ಯಗರ್ಭ ಅಂತ ಕರೀತಾರೆ. ಅವನ ಹೆಂಡತಿ ಶ್ರದ್ಧಾ ಇತ್ಯುಕ್ತ, ಶ್ರದ್ಧಾ ಅಂತ ಕರೀತಾರೆ. ಸರಸ್ವತಿಯ ಮೊದಲ ಹೆಸರು ಶ್ರದ್ಧಾ. ಅವಳನ್ನು ಪ್ರಕೃತಿ ಅಂತ ಕೂಡ ಕರೀತಾರೆ. ಪ್ರಳಯದಲ್ಲಿ ಇವರಿಬ್ಬರಿಗೂ ಶರೀರ ಇರಲಿಲ್ಲ, ದೇವರಿಂದ ಶರೀರ ಬಂತು. ಅವರಿಬ್ಬರು ಕೂಡಿದರು. ಮಹತ್ತತ್ವ ಅನ್ನೋದು ಪ್ರಜಾತಂ ಜಗದಂಕುರಂ, ಜಗದ ಮೊಳಕೆಯಾಯಿತು. ಸ್ವಸ್ಯೈವ ಪುತ್ರತಾಮ್ಯಾತಂ ಅಹಂಕಾರಸ್ತತೋ ಜನಿ. ಹೀಗೆ ಆ ಬ್ರಹ್ಮದೇವರಿಂದ ಅಹಂಕಾರ ರುದ್ರ ಹುಟ್ಟಿದ. ಇದನ್ನು ಹೇಳಲಿಕ್ಕೆ ಪುರುಷ ಏವ ಆದ್ಯೋವತಾರ ಅಂದರು. ದೇವರೇ ಮೊದಲ ಅವತಾರ. ಕಾಲಾದಯೋ ರೂಪವತ್, ಕಾಲಾದಿಗಳು ರೂಪದಂತೆ. ಅಂದರೆ ಕಾಲ ನಿಯಾಮಕ ದೇವರು. ಕಾಲದ ಒಳಗಡೆ ಇರುವ ಕ್ರಿಯೆ ಅದು ದೇವರದ್ದು ಅಂತ ಚಿಂತನೆ ಮಾಡಬೇಕು ಅಂತ. ಅಸ್ವರೂಪಂ ಪ್ರಿಯತ್ವಾತ್ ಪುರುಷಾದ್ಯ ಹರೇ ರೂಪಂ ಬ್ರಹ್ಮಾದ್ಯಾಸ್ತತ್ಪ್ರಿಯಾ ಸ್ಮೃತಾ. ಪುರುಷ ಮೊದಲಾದವರೆಲ್ಲ ದೇವರ ರೂಪ, ಬ್ರಹ್ಮಾದಿಗಳೆಲ್ಲ ದೇವರಿಗೆ ಪ್ರಿಯರು. ಅದರಿಂದಾಗಿ ಪ್ರಿಯ ಅಂತ ಹೇಳುವಾಗ ಅವರೇ ಅಂತ ಹೇಳೋದಿದೆ. ಥೇಟ್ ಅವರ ಅಪ್ಪನೇ ಅಂತ ಹೇಳ್ತೇವೆ ಮಗನನ್ನು ನೋಡಿ. ಅದರ ಅಭಿಪ್ರಾಯ ಅಪ್ಪನೇ ತುಂಡಾಗಿ ಮಗನಾಗಿ ಬಂದದ್ದು ಅಂತ ಅರ್ಥ ಅಲ್ಲ.
ಅವನಂತೆ ಇದ್ದಾನೆ ಅಂತ, ಇಲ್ಲವೇ ಅವನಿಗೆ ಪ್ರಿಯ ಅಂತ. ಹಾಗೆ ಇದು ಸ್ವರೂಪಭೂತ ನೈವೈತೆ ತತ್ಸನ್ನಿಧಿಯುತ ಅಪಿ, ಅವನ ಸನ್ನಿಧಾನದಿಂದ ಕೂಡಿದ್ದಾರೆ. ಅದರಿಂದಾಗಿ ಆ ತರಹ ಕಾಲೋ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣಯೇವ ಚ ಮನಶ್ಚ ಪಂಚಭೂತಾನಿ ವಿಕಾರಸ್ತ್ರಿಗುಣ ಅಪಿ. ಕಾಲ, ವಸ್ತು ಸ್ವಭಾವ, ಪ್ರಕೃತಿ, ಪ್ರಾಣ, ಮನಸ್ಸು, ಪಂಚಭೂತಗಳು, ಅದರ ವಿಕಾರ, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳೆಲ್ಲ ದೇವರಿಂದ ಹೊರಬಂದಿದೆ, ದೇವರೇ ಅಲ್ಲ. ಸತ್ ಅಂತಂದರೆ ಪ್ರಾಣ, ಸದಸನ್ ಮನಶ್ಚ ಅಂತ ಇದೆಯಲ್ಲ, ಸದಿತಿ ಪ್ರಾಣ ಅಂತ ವೇದ ಇದೆ. ದ್ರವ್ಯಂತು ಪಂಚಭೂತಾನಿ, ದ್ರವ್ಯ ಅಂದರೆ ಪಂಚಭೂತಗಳು, ವಿಕಾರ ಅಂದರೆ ಬ್ರಹ್ಮಾಂಡ, ವಿರಾಟ್ ಅಂತಂದರೆ ಗರುಡ, ಸ್ವರಾಟ್ ಅಂದರೆ ಇಂದ್ರ. ಅಲ್ಲಿ ವಿರಾಟ್ ಸ್ವರಾಟ್ ಸ್ಥಾಸ್ತು ಚರಿಷ್ಣು ಭೂಮ್ನಃ ಅಂತ ಇದೆಯಲ್ಲ, ಅದಕ್ಕೆ ಆಚಾರ್ಯರು ಬರೆದದ್ದು. ವಿರಾಟ್ ಅಂತಂದರೆ ಗರುಡ, ಪಕ್ಷಿರಾಜ ಆದ್ದರಿಂದ. ಸ್ವರಾಟ್ ಅಂದರೆ ಇಂದ್ರ, ಸ್ವರ್ಗದ ದೊರೆ ಆದ್ದರಿಂದ. ಸರ್ವಂತು ರೂಪವದ್ವಿಷ್ಣೋ ವಿಶೇಷೇಣತು ಭೂತಿಮತ್, ಎಲ್ಲವೂ ಕೂಡ ಪರಮಾತ್ಮನ ರೂಪ. ಅತಿಪ್ರಿಯತ್ವಾನ್ ನೈವೈತತ್ ಸ್ವರೂಪಮಪಿ ಭಣ್ಯತೆ ಇತಿ ಸ್ಕಾಂದೇ, ಅತ್ಯಂತ ಪ್ರಿಯ ಆದ್ದರಿಂದ ಇವುಗಳೆಲ್ಲ, ಈ ದೇವತೆಗಳೆಲ್ಲ ದೇವರ ಸ್ವರೂಪ ಅಂತ ಹೇಳೋದು. ಯಜ್ಞ ಶಬ್ದೋದಿತವು ದ್ವೌತು ದೇವವು ಲೋಕ ಪುರಸ್ಕೃತವು. ಇನ್ನು ಯಜ್ಞ ಅಂತ ಇದೆ. ಇಲ್ಲಿ ದೇವರ ಮೊದಲ ಅವತಾರ ಅಂತ ಹೇಳುವಾಗ ಅಹಂಭವೋ ಯಜ್ಞ ಇಮೇ ಪ್ರಜೇಚಾಹ, ಯಜ್ಞ ಅಂದರೆ ನಾರಾಯಣ, ಆಮೇಲೆ ರುದ್ರಚ್ಛಿನ್ನ ತಥಾಪರಃ, ರುದ್ರನಿಂದ ಹುಟ್ಟಿದ ಯಜ್ಞ ಅನ್ನುವ ಹೆಸರಿನ ಒಬ್ಬ ದೇವತೆ ಇದ್ದಾನೆ. ಯಜ್ಞದ ಅಭಿಮಾನಿ ಕೂಡ ಅವನು. ಆ ಯಜ್ಞ, ಅದರಿಂದಾಗಿ ಎರಡನೇ ಯಜ್ಞನನ್ನು ತಗೊಳ್ಬೇಕು, ದೇವರನ್ನಲ್ಲ. ಸ್ವತೋ ಮಹತ್ವಂತು ಮಹೋ ವಿಶೇಷ ಪ್ರಾಪ್ತಿ ಶಕ್ತಿತ ವಿಭೂತಿರ್ಲಕ್ಷಣೋನ್ನಾಹೋ ಲಕ್ಷ್ಮೀ ಶಬ್ದೇನ ಭಣ್ಯತೆ ಇತಿ. ಮಹಃ ಅಂತಂದರೆ ಸ್ವತಃ ಎತ್ತರಕ್ಕೆ ಏರೋದು, ಅಥವಾ ವಿಶೇಷವನ್ನು ಹೊಂದುವ ಶಕ್ತಿಯನ್ನು ಮಹಾ ಅಂತ ಕರೆಯೋದು. ವಿಭೂತಿ ಅಂದರೆ ಲಕ್ಷಣಗಳಿಂದ ಕೂಡಿರುವ ಸೊಗಸು, ಸೌಂದರ್ಯ. ಇದೆಲ್ಲವೂ ಕೂಡ ಜಗತ್ತಿನಲ್ಲಿ ಏನು ಕಾಣ್ತಾ ಇದೆ ಅದು ದೇವರಿಂದ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಪ್ರಾಧಾನ್ಯತೋ ಯಾನ್ ಋಷಯ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ ಆಪೀಯತಾಂ ಕರ್ಮ ಕಷಾಯ ಶೋಷಾನ್ ಅನುಕ್ರಮಿಷ್ಯೇತ ಇಮಾನ್ ಸುಪೇತಲಾನ್. ಎಲ್ಲವೂ ದೇವರ ಸಾನ್ನಿಧ್ಯದಿಂದ ಕೂಡಿರುವಂಥದ್ದು. ಆದರೆ ಪ್ರಧಾನವಾಗಿ ದೇವರ ಅವತಾರ ಅಂತ ಯಾವುದನ್ನು ಕುರಿತು ಹೇಳ್ತಾರೋ ಅಂತಹ ದೇವರ ಇಳಿಮೆಗಳನ್ನು ಹೇಳುತ್ತೇನೆ. ಅವತಾರ ಅನ್ನೋದಕ್ಕೆ ನನ್ನ ಕನ್ನಡದ ಪದ ಇಳಿಮೆ ಅಂತ ಒಂದು, ತರ್ಜುಮೆ ಅಂತ ಅನುವಾದಕ್ಕೆ ಹೇಳ್ತಾರೆ. ಆ ತರ್ಜುಮೆಯೂ ಕೂಡ ಇಳಿಮೆ ಎನ್ನುವ ಕನ್ನಡ ಶಬ್ದದಿಂದ ಆಗುತ್ತೆ ಅಂತ ನನಗೆ, ಯಾಕೆಂದರೆ ತರ್ಜುಮೆ ಅನ್ನೋದು ಪರ್ಷಿಯನ್ ವರ್ಡ್. ಅದು ಇಳಿಮೆ ಅಂತಂದರೆ ಎರಡರ್ಥ ಆಗತ್ತೆ. ಮೂಲದಷ್ಟು ಸೊಗಸು ಇಲ್ಲ, ಮೂಲವನ್ನು ಆಧರಿಸಿ ಇಳಿದಿದೆ, ಮೂಲಕ್ಕಿಂತ ಸ್ವಲ್ಪ ಕಡಿಮೆಯಾಗಿದೆ ಅಂತ ವಿನಯವನ್ನು ಹೇಳುತ್ತೆ. ಅದರಿಂದಾಗಿ ಇಳಿಮೆ ಅನ್ನುವ ಒಂದು ಶಬ್ದ ಅನುವಾದಕ್ಕೆ ತಕ್ಕನಾದದ್ದು ಅಂತ ನನಗೆ ಅನ್ನಿಸುತ್ತೆ. ಇನ್ನು ಲೀಲಾವತಾರಾನ್, ಎಲ್ಲ ಇಳಿಮೆಗಳೇ. ಒಬ್ಬ ವ್ಯಕ್ತಿ, ಒಂದು ಮಗು ಹುಟ್ಟಿತು ಅಂದರೆ ಅದರಲ್ಲಿ ಸನ್ನಿಹಿತನಾಗಿ ದೇವರು ಅಲ್ಲಿ ಇಳಿದಿದ್ದಾನೆ ಅಂತ. ಆದರೆ ಪ್ರಧಾನವಾದ ಅವತಾರಗಳು ಅಂತ ಯಾವುದನ್ನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ. ಆಪೀಯತಾಂ ಕರ್ಮ ಕಷಾಯ ಶೇಷಾನ್, ಯಾರು ಇದನ್ನು ಅನುಸಂಧಾನ ಮಾಡ್ತಾರೆ ಅವರ ಕರ್ಮಗಳೆಲ್ಲ ಕಳೆದು ಹೋಗ್ತವೆ. ಕರ್ಮದಿಂದ ಉಂಟಾಗುವ ಅಜ್ಞಾನ ಮೊದಲಾದವುಗಳೆಲ್ಲ ಕಳೆದು ಹೋಗ್ತದೆ. ಅದನ್ನು ಅನುಕ್ರಮಿಷ್ಯೇ ಹೇಳ್ತೇನೆ. ಅದು ಸುಪೇಶಲ, ಕೇಳಲಿಕ್ಕೆ ಕಿವಿಗೆ ಆನಂದ. ಅಂತಹ ಕಥೆಯನ್ನು ಹೇಳ್ತೇನೆ ಅಂತ
ಬ್ರಹ್ಮದೇವರ ಪ್ರತಿಜ್ಞೆ. ಪ್ರಧಾನತ್ವೇನ ತರವೇಚಾಂ ಮತ್ಸ್ಯ ಕೂರ್ಮಾದಯೋ ಹರೇಃ ಅವತಾರಾಶ್ರುತೌ ಖ್ಯಾತಾಃ ಸ ಏವೈತೆ ತತಸ್ಮೃತಾಃ. ಪ್ರಧಾನವಾದ ಅವತಾರ ಅಂದರೆ ಮತ್ಸ್ಯ ಕೂರ್ಮ ವರಾಹ ಇತ್ಯಾದಿಗಳು. ಈ ಮತ್ಸ್ಯ ಕೂರ್ಮ ವರಾಹ ಇತ್ಯಾದಿಗಳೇನಿದೆ ಅದು ವೇದದಲ್ಲಿ ಉಲ್ಲಿಖಿತವಾಗಿದೆ, ಶತಪಥ ಬ್ರಾಹ್ಮಣದಲ್ಲಿ ಉಲ್ಲಿಖಿತವಾಗಿದೆ, ವಾಮನಾವತಾರ ಮೊದಲಾದವುಗಳಂತೂ ಪದೇ ಪದೇ ಉಲ್ಲಿಖಿತವಾಗಿವೆ. ಅಥೋ ದೇವ ಅವಂತು ನೋ ಯಥೋ ವಿಷ್ಣುರ್ ವಿಚಕ್ರಮೇ. ವಿಚಕ್ರಮೆ ವಿಚಿತ್ರವಾಗಿ ಹೆಜ್ಜೆ ಇಟ್ಟ, ತ್ರೀಣಿ ಪದ ವಿಚಕ್ರಮೆ ಅಂತ ಹೇಳಿ ಅದು. ಇನ್ನು ಪಾಂಡವರ ಕಥೆ, ರಾಮಾಯಣದ ಕಥೆ ಅದೆಲ್ಲವೂ ವೇದಗಳಲ್ಲಿ ಇದೆ. ಅದನ್ನು ಪ್ರಧಾನವಾಗಿ ಹೇಳಿದ್ದಾರೆ, ಅದನ್ನು ಅನುಕ್ರಮಿಸಿ ಮತ್ತೆ ಹೇಳ್ತೇನೆ ಅಂತ. ಅದರಿಂದಾಗಿ ಅವತಾರ ಅಂತ ಹೇಳಿದ್ರೆ ನಾವು ಮತ್ಸ್ಯಕೂರ್ಮಾದಿ ಅವತಾರಗಳನ್ನೇ ಸ್ವೀಕಾರ ಮಾಡಬೇಕು, ಬೇರೆ ಅಲ್ಲ. ಅದನ್ನು ನಾನು ಹೇಳ್ತೇನೆ ಅಂತ ಬ್ರಹ್ಮದೇವರು ಹೇಳುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ದ್ವಿತೀಯ ಸ್ಕಂಧೆ ಷಷ್ಠೋಧ್ಯಾಯ 6ನೆಯ ಅಧ್ಯಾಯ ಮುಗಿದಿದೆ. 7ನೆಯ ಅಧ್ಯಾಯ ಪೂರ್ಣ ಅವತಾರಗಳನ್ನು ಹೇಳುತ್ತೆ. ಅದನ್ನು ಶುರು ಮಾಡುವ. ಯತ್ರೋದ್ಯತ ಕ್ಷಿತಿತಳೋದ್ಧರಣಾಯ ಬಿಭ್ರತ್ ಕ್ರೌಡೀಂ ತನೂಂ ಸಕಲಯಜ್ಞಮಯೀಮನಂತಃ ಅಂತರ್ಮಹರ್ಣವ ಉಪಾಗತಮಾದಿದೈತ್ಯಂ ತಂ ದಂಷ್ಟ್ರಯ ಅದ್ರಿಮಿವ ವಜ್ರಧರೋ ದದಾರ. ಕ್ಷಿತಿತಳೋದ್ಧರಣಾಯ ಕಕ್ಷ ತಪ್ಪಿ ಬಿದ್ದ ಭೂಮಿಯನ್ನು ಎತ್ತಬೇಕು ಎಂದು ದೇವರು ವರಾಹ ರೂಪವನ್ನು ಧರಿಸಿದ. ಈ ವರಾಹ ರೂಪದಿಂದಲೇ ಎಲ್ಲ ಯಜ್ಞಗಳಿಗೆ ಬೇಕಾದ ಸಾಮಗ್ರಿಗಳ ಉತ್ಪತ್ತಿ. ದೇವರ ಯಾವಾಗ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದ, ಅವನು ಬಂದ ಆದಿದೈತ್ಯ ಹಿರಣ್ಯಾಕ್ಷ. ಇವನು ಬ್ರಹ್ಮದೇವರ ಮಗ. ಆದಿ ಹಿರಣ್ಯಾಕ್ಷ ಮತ್ತು ದೈತ್ಯ ಹಿರಣ್ಯಾಕ್ಷ ಅಂತ ಇಬ್ಬರಿದ್ದಾರೆ. ಇಬ್ಬರನ್ನು ವರಾಹ ರೂಪದಿಂದಲೇ ದೇವರು ಕೊಂದದ್ದು. ಮೊದಲನೆಯವನನ್ನು ಕೊಂದದ್ದು ಈ ಪ್ರಪಂಚ ಇನ್ನೂ ಸ್ಪಷ್ಟವಾದ ರೂಪ ಪಡೆದುಕೊಳ್ಳುವ ಮುನ್ನ. ಎರಡನೆಯವನನ್ನು ಕೊಂದದ್ದು ಈ ಪ್ರಪಂಚ ಸ್ಫುಟವಾದ ರೂಪವನ್ನು ಪಡೆದುಕೊಂಡ ಮೇಲೆ. ಹೀಗಾಗಿ ಆದಿದೈತ್ಯಂ ಅಂದರು. ಅವನನ್ನು ದಂಷ್ಟ್ರಯ ದದಾರ, ತನ್ನ ಕೋರೆ ದಾಡೆಯಿಂದ ಸೀಳಿ ಸಾಯಿಸಿದ ಅಂತೆ. ಹಾಗೆ ಎರಡನೆಯ ಅವತಾರ ಜಾತೋ ರುಚೇರಜನಯತ್ ಸುಯಶಾಸ್ಸು ಯಜ್ಞ ಆಕೂತಸೂನಿರಮರಾಂಶ್ಚ ಅಥ ದಕ್ಷಿಣಾಯಾಂ ಲೋಕತ್ರಯಸ್ಯ ಮಹತೀಂ ಅಹರದ್ಯ ಆರ್ತಿಂ ಸ್ವಾಯಂಭುವೇನ ಮನುನಾ ಹರಿರಿತ್ಯನೂಕ್ತಃ. ಜಾತೋ ರುಚೇಹ ಅಜನಯತ್, ರುಚಿ ಅನ್ನುವ ಪ್ರಜಾಪತಿಯಿಂದ ಆಕೂತಿ ಅನ್ನುವ ಮನುವಿನ ಮಗಳಲ್ಲಿ ಹುಟ್ಟಿದ. ಸುಯಜ್ಞ, ಅವನನ್ನು ಯಜ್ಞ ಅಂತ ಕರೀತಾರೆ. ಯಜ್ಞ ಅಂತ ಹೇಳಿ ಒಬ್ಬ ದೇವತೆ ಇದ್ದಾನೆ. ಅವನು ಕ್ರಿಯಾಭಿಮಾನಾದ್ಯಜ್ಞೋಸೌ ಇಂದ್ರಸೂನು ಪ್ರಕೀರ್ತಿತಃ. ಕ್ರಿಯಾಭಿಮಾನಿ ಯಜ್ಞ ಅವನನ್ನು ಯಜ್ಞ ಅಂತ. ಆದರೆ ಇಲ್ಲಿ ಯಜ್ಞ ಅಂತ ಹೇಳೋದು ದೇವರನ್ನೇ, ಇಂದ್ರನ ಮಗನನ್ನಲ್ಲ. ಅವನೇನು ಮಾಡಿದ? ದಕ್ಷಿಣಾಯಾಂ ಅಮರಾನ್ ಅಜನಯತ್. ದಕ್ಷಿಣ ಅಂತನ್ನುವ ಲಕ್ಷ್ಮೀದೇವಿಯ ಅವತಾರದಲ್ಲಿ ಅನೇಕ ಜನ ದೇವತೆಗಳನ್ನು ಹುಟ್ಟಿಸಿದ. ಯಾಮ ಅಂತ ಕರೀತಾರೆ. ಇವರ ಬಗ್ಗೆ ಮುಂದೆ 8ನೇ ಸ್ಕಂಧದಲ್ಲಿ ವಿವರಣೆ ಬರುತ್ತೆ. ಇವನು ಮಾಡಿದ್ದೇನು? ಪ್ರಧಾನವಾಗಿ ಲೋಕತ್ರಯಸ್ಯ ಮಹತೀಂ ಅಹರದ್ಯ ಆರ್ತಿಂ, 3 ಲೋಕದ ಸಂಕಟವನ್ನು ಕಳೆದ. ಯಾಕೆಂದರೆ ಸ್ವಯಂಭುವ ಮನುವನ್ನು ರಕ್ಷಿಸಿದ್ದರಿಂದ. ಸ್ವಯಂಭುವ ಮನುವನ್ನು ಯಾಕೆ ದೈತ್ಯರು ಅಟ್ಯಾಕ್ ಮಾಡಿದ್ರು ಅಂತಂದಾಗ ಅವನು ಒಂದು ಒಳ್ಳೆಯ ಇದನ್ನು ಮಾಡಲಿಕ್ಕೆ ಹೊರಟಿದ್ದ, ಕಾನೂನು. ಆವಾಗ ಹರಿರೀತಿ ಅನೂಕ್ತಃ. ಸ್ವಯಂಭುವ ಮನು ದೇವರನ್ನು ವೇದದ ಮೂಲಕ ಸ್ತುತಿಸಿದ. ಅನೂಕ್ತ ಅನ್ನೋದಕ್ಕೆ
ವೇದದ ಮೂಲಕ ಸ್ತುತಿಸಿದ ಅಂತ. ಹರಿರಿತಿ ಜ್ಞಾತ್ವಾ ಈಶಾವಾಸ್ಯಂ ಇತ್ಯಾದಿನ ಅನೂಕ್ತಃ. ಸ್ವಯಂಭೂಮನು ಸ್ವಯಂ ಸೃಷ್ಟಿ ಮಾಡಿ ಹೇಳಿದ್ದಲ್ಲ, ದೇವರು ಅಂತ ತಿಳಿದ ಮೇಲೆ ಈಗಾಗಲೇ ಇದ್ದ ವೇದದ ಮೂಲಕ ಹೇಳಿದ್ದು. ಯಾಕೆ ನೋಡಿ, ಒಂದು ಕೋಶ ಇದೆ, ತ್ರಯೀ ಶ್ರುತಿರ್ನಿತ್ಯವಾಕ್ಚ ವೇದೋನು ವಚನಂ ತಥಾ. ತ್ರಯೀ ಅಂತಾರೆ ವೇದಕ್ಕೆ, ಶ್ರುತಿ ಅಂತಾರೆ, ನಿತ್ಯವಾಕ್ ಅಂತಾರೆ, ಅನುವಚನಂ. ವೇದ ಅನುವಚನ. ಅನುವಚನವನ್ನು ಯಾಕೆಂದರೆ ಅದು ಸ್ವಂತವಾದ ಮಾತಲ್ವೇ ಅಲ್ಲ, ಬೇರೆಯವರು ಹೇಳಿದ ಮೇಲೇ ಹೇಳಬೇಕು. ಅನು ಅಂದರೆ ಅನಂತರಂ ವಚನಂ, ಅನುಸೃತ್ಯ ವಚನಂ ಎಲ್ಲ ಆಗತ್ತೆ. ಅದರಿಂದಾಗಿ ಅನುವಚನ ಅಂದರೆ ವೇದವೇ. ಯಾರದ್ದು ಹೊಸ ಮಾತಲ್ಲ ವೇದ. ವೇದ ಅನ್ನೋದು ಎಲ್ಲರ ಹಳೆಯ ಮಾತು. ಅದರಿಂದಾಗಿ ಅನುವಚನ ಅಂದರು. ಅನುಕ್ತಃ ಅಂದರೆ ವೇದದಿಂದ ಪ್ರತಿಪಾದ್ಯನಾಗಿ ಯಜ್ಞನಾಮಕ ಭಗವಂತ ಎಲ್ಲ ರಕ್ಕಸರನ್ನು ಕೊಂದು ಸ್ವಯಂಭುವ ಮನವನ್ನು ರಕ್ಷಿಸಿದ. ಅದರಿಂದ ನಾವಿವತ್ತು ಮಾನವರು ಅಂತ ಹೇಳ್ಕೊಳ್ತಾ ಇದ್ದೇವೆ. ಇವ್ರದ್ದೆಲ್ಲ ನಮಗೆ ಬಹಳ ವಿಚಿತ್ರ. ಮನುಸ್ಮೃತಿ ಮಾನವ ವಿರೋಧಿ ಅಂತಾರೆ. ಈ ವಿರೋಧವನ್ನು ಎಷ್ಟು ಅಂತ, ಈ ವಿರೋಧದ ಆಳವನ್ನು ಗಮನಿಸಿ ನೀವೇ ನಗತಕ್ಕದ್ದು ಅಥವಾ ದುಃಖ ಪಡತಕ್ಕದ್ದು. ಹೀಗೆ ಯಜ್ಞನಾಮಕ ಪರಮಾತ್ಮನ ಅವತಾರದೊಂದಿಗೆ ಇವತ್ತಿನ ಚಿಂತನೆ ಮುಗಿಯುತ್ತೆ. ನಾಳೆ ಮತ್ತೆ ಮುಂದುವರಿಯುತ್ತೆ. ಇದನ್ನು ನಾವು ಈಗ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಶ್ರಾವಣ ಯಜ್ಞದಿಂದ ದೇವರು ತೃಪ್ತನಾಗಲಿ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಪ್ರಭಾಕರ್ ರಾಯರಿಗೆ ನಾನಿನ್ಮೇಲೆ ಇಳಿಮೆ ಅಂತಲೇ ಹಾಕ್ತೇನೆ. ಅನುವಾದ ವಿಜಯಸಿಂಹ ಅಂತ ಹಾಕುವ ಬದಲು ಪುಸ್ತಕದಲ್ಲಿ ಇಳಿಮೆ ಅಂತ ಹಾಕ್ತೇನೆ.